ಭ್ಯೋ ನಮಃ ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೇತ ಪುತ್ರಯಾವಹಂ. ತಪೋ ವಿದ್ಯಾವಿರಕ್ತ್ಯಾ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತ ದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರನಿರ್ವಸತಾಂ ನೋರ್ದಂಬರೆ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾತುರವೇ ವೈಷ್ಣವೀಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಬ್ರಹ್ಮಚರ್ಯ ಹರಿಪ್ರೇತಸವಿದ್ಯಾ ಬಾದಶಾಲಿನಃ ಇಷ್ಟದಾನ್ ಕಟ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಭಗವಂತನನ್ನು ಉಪಾಸನೆ ಮಾಡಬೇಕು ಎಂಬಂತಹ ವಿಚಾರವನ್ನು ದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾವ ಉಪಾಸನೆಯನ್ನು ಯೋಗ್ಯ, ಯಾವುದು ಅಯೋಗ್ಯ ಉಪಾಸನೆ ಅಂತ ಆ ವಿಚಾರವನ್ನು ಹೇಳ್ತಾ ಇದ್ದರು. ಹೇಳತಕ್ಕಂತಹ ಉಪಾಸನೆ ಯಾವುದು, ನಾವು ಜೀವರಾಶಿಗಳು ಮಾಡಲೇಬೇಕಾದಂತಹ ಉಪಾಸನೆ ಯಾವುದು ಕೇಳಿದ್ರೆ ಅಹಂ ಎಂಬಂತಹ ಉಪಾಸನೆಯನ್ನು ಮಾಡಬೇಕು ಅಂತ. ಅಲ್ಲ, ಅಹಂ ಎಂಬಂತಹ ಉಪಾಸನೆ ಮಾಡಬಾರ್ದಲ್ವ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರಿಂದಾಗಿ ಅಹಂ ನಾನೇ ಬ್ರಹ್ಮ ಅಂತ ಎಂಬಂತಹ ಅರ್ಥ ಬರ್ತದೆ. ಅದರಿಂದಾಗಿ ಅಹಂ ಎಂಬಂತಹ ಉಪಾಸನೆ ಯೋಗ್ಯ ಅಲ್ಲ ಅಂತ ಹೇಳಿದ್ರೆ ನೀವು ಮಾಡುವಂತಹ ಅರ್ಥ ಅದು ಹಾಗಾಗಬಾರದು. ಮತ್ತೇನು ಮಾಡಬೇಕು ಕೇಳಿದರೆ ವ್ಯಾಸರ ಅರ್ಥವನ್ನು, ವ್ಯಾಸರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ್ದಾರೆ. ಆ ವ್ಯಾಸರ ಬ್ರಹ್ಮಸೂತ್ರಗಳಿಗೆ ಅನುಕೂಲವಾದಂತಹ ಅರ್ಥವನ್ನು ಮಾಡಬೇಕು. ಇತರ ವ್ಯಪದೇಶಾತಿ ಹಿತಾಕರಣಾದಿ ದೋಷ ಪ್ರಸಕ್ತಿ ಎಂಬಂತಹ ವ್ಯಾಸರ ಸೂತ್ರ. ವ್ಯಾಸರು ಈ ಸೂತ್ರದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಜೀವಕರ್ತೃತ್ವ ಪಕ್ಷೆ ಹಿತಕರಣಂ ಅಹಿತಕರಣಂಚ ನ ಸ್ಯಾತ್ ಅಂತ ಅದಕ್ಕೆ ಆಚಾರ್ಯ ಮಧ್ವರು ಭಾಷ್ಯವನ್ನು ಬರೆದಿದ್ದಾರೆ. ಏನರ್ಥ ಅಂತ ಕೇಳಿದರೆ, ಒಂದು ವೇಳೆ ನೀನೇ ಬ್ರಹ್ಮ, ನೀನೇ ನಿಯಮನಶೀಲ ಅಂತ ಅರ್ಥವನ್ನು ಮಾಡಿದರೆ ನಿನಗೆ ಹಿತಕರಣ ಅಹಿತ ಅಕರಣ ಇದು ಕೂಡಬೇಕಿತ್ತು. ನಮ್ಮಲ್ಲಿ ಆ ಧರ್ಮ ಇಲ್ಲ. ನನಗೆ ಯಾವತ್ತೂ ಕೂಡ ಒಳ್ಳೆಯದೇ ಆಗಬೇಕು ಅಂತ ಹೇಳಿಕೊಂಡು ನನ್ನ ಭಾವನೆ, ನನಗೆ ಆ ರೀತಿಯಾದಂತಹ ಇಚ್ಛೆ ಇದೆ. ಕೆಟ್ಟದ್ದು ಯಾವತ್ತೂ ಕೂಡ ನನ್ನ ಹತ್ತಿರನೂ ಬರಬಾರ್ದು ಅಂತ ನನಗೆ ಆಸೆ ಇದೆ. ಹಾಗಿದ್ದರೆ ನನ್ನಲ್ಲಿ ಏನಿದೆ, ಹಿತಕರಣ ಒಳ್ಳೆಯದು ಮಾತ್ರ ಆಗಬೇಕು. ಸುಖಮೇವ ಮೇ ಸ್ಯಾತ್ ಅಂತ ಉಂಟಾ? ಇಲ್ಲ. ದುಃಖಂ ಮನಾಗಭಿಮಾಭೂತು, ದುಃಖ ನನ್ನ ಹತ್ತಿರಕ್ಕೆ ಬರಬಾರ್ದು ನನ್ನ ಆಸೆ. ಆದರೆ ಈ ವಿರುದ್ಧ ನನಗೆ ಯಾವತ್ತೂ ಕೂಡ ಸುಖ ಮಾತ್ರ ಆಗೋದಿಲ್ಲ, ದುಃಖ ಮಾತ್ರ ಆಗೋದಿಲ್ಲ. ದುಃಖ ಸುಖ ಎರಡೂ ಕೂಡ ಮಿಶ್ರವಾಗಿ ಜೀವರುಗಳು ಅನುಭವಿಸುವಂತಹದ್ದು. ಹಾಗಿದ್ದರೆ ಅಹಂ ಎಂಬಂತಹ ಅರ್ಥಕ್ಕೆ ಏನು ಅರ್ಥವನ್ನು ಮಾಡಬೇಕು? ಉಪನಿಷತ್ತು ಅಹೇಯತ್ವಾತ್ ಅಹಂ ನಾಮ ಎಂಬಂತಹ ಒಂದು ಅರ್ಥವನ್ನು ಹೇಳ್ತದೆ. ಏನರ್ಥ ಅಂತ ಕೇಳಿದ್ರೆ, ಯಾರನ್ನ ಬಿಟ್ಟು ಜೀವರಾಶಿಗಳು ಇರಲಿಕ್ಕೆ ಆಗೋದಿಲ್ವೋ ಅವನನ್ನು ಅಹಂ ಅಂತ ಕರೀತಾರೆ. ಹಾಗಿದ್ರೆ ಯಾರು ಅಹಂ ಅಂತ ಕೇಳಿದರೆ, ಅಹೇಯತ್ವಾತ್ ಅಹಂ ನಾಮ, ಜೀವರಾಶಿಗಳು ಭಗವಂತನನ್ನು ಬಿಟ್ಟು ಇರಲಿಕ್ಕಾಗೋದಿಲ್ಲ. ಆದ್ದರಿಂದಾಗಿ ಅಹಂ ಶಬ್ದವಾಚ್ಯನಾದವನು ಬ್ರಹ್ಮ, ಭಗವಂತ. ಜೀವರಾಶಿಗಳಿಗೆ ಸ್ವತಂತ್ರವಾಗಿ ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ನನ್ನ ನಾಲಿಗೆಯನ್ನು ನಾನೇ ಕಚ್ಚಿಕೊಳ್ತೇನೆ, ತಿನ್ನುವಂತಹ ಪದಾರ್ಥವನ್ನು ತಿಂತೇನೆ. ತಿಂದಂತಹ ಸಂದರ್ಭದಲ್ಲಿ ನಾಲಿಗೆಗೆ ಹಾನಿಯಾಗಬಾರದು ಅಂತ ನನಗೂ ಇಚ್ಛೆ ಇದೆ. ಆದರೆ ಪದಾರ್ಥವನ್ನು ತಿನ್ನುವಂತಹ ಭರದಲ್ಲಿ ನನ್ನ ನಾಲಿಗೆಯನ್ನು ನಾನೇ ಕಚ್ಚಿಕೊಳ್ತೇನೆ. ಹಾಗಿದ್ದರೆ ಯಾವತ್ತೂ ಕೂಡ ನನಗೆ ಒಳ್ಳೆಯದೇ ಆಗಬೇಕು ಅಂತ ಹೇಳಿದರೆ ಒಳ್ಳೆಯದು ಮಾತ್ರ ಆಗೋದಿಲ್ಲ. ಸುಖ ದುಃಖ ಮಿಶ್ರವಾದಂತಹ ವ್ಯವಸ್ಥೆ ಅಂತ ಹೇಳ್ತಾರೆ. ಇದನ್ನು ಆಚಾರ್ಯ ಮಧ್ವರು ಕೂಡ ನಮಗೆ ನಮ್ಮ ಸಣ್ಣ ಸ್ತೋತ್ರವನ್ನು ನಮಗೋಸ್ಕರವಾಗಿ, ನಮ್ಮ ಸಾಧನೆಗೋಸ್ಕರವಾಗಿ ತೋರಿಸಿಕೊಟ್ಟಿರತಕ್ಕಂತಹದ್ದು. ಇತಿ ನಾಮ ಪರೋ ಕುರುಭುಂಕ್ಷ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರತೆಯ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಹೇಳಿಕೊಂಡು ಅದೇ ಪದ್ಯದಲ್ಲಿ
ಆಚಾರ್ಯ ಮಧ್ವರು ಯದಿ ನಾಮಪರೋ ನ ಭವೇತ್ಸ ಹರಿ ಕಥಂ ಅಸ್ಯ ವಶೇ ಜಗದೇತದಭೂತ್ ಯದಿ ನಾಮನ ತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್ ಅಂತ ಒಂದು ಒಂದು ಸಾಲನ್ನು ಹೇಳ್ತಾರೆ. ಇಡೀ ಏನು ವೇದ ಉಪನಿಷತ್ತುಗಳು ಪುರಾಣಗಳು ಎಲ್ಲದರ ಸಾರವನ್ನು ಈ ಒಂದು ಸಣ್ಣ ಪದ್ಯದಲ್ಲಿ ಆಚಾರ್ಯ ಮಧ್ವರು ಅಡಕವಾಗಿ ಇಟ್ಟಿಸಿದ್ದಾರೆ. ಏನರ್ಥ ಅಂತ ಕೇಳಿದರೆ ಯದಿ ನಾಮಪರೋ ನ ಭವೇತ್ಸ ಹರಿ, ಒಂದು ಉತ್ಕೃಷ್ಟವಾದಂತಹ ಒಂದು ಹೆಸರಿದೆ. ಅದು ಯಾವುದು ಕೇಳಿದರೆ ಅದು ಭಗವಂತನದ್ದು, ಹರಿ ಎಂಬಂತಹ ಹೆಸರು. ನಾಮಪರೋ ಭವೇತ್ಸ ಹರಿ ಕಥಂ ಅಸ್ಯ ವಶೇ ಜಗದೇತದಭೂತ್, ಇಡೀ ಜಗತ್ತು ಒಬ್ಬನ ವಶವಾಗಿದೆ, ಇಡೀ ಜಗತ್ತು ಒಬ್ಬ ನಿಯಂತ್ರಣೆ ಮಾಡಿದ್ದಾನೆ. ಇದಕ್ಕೆ ಆಯಾಯ ಜೀವರಾಶಿಗಳಿಗೆ ಸೃಷ್ಟಿಯನ್ನು ಮಾಡ್ತಾನೆ, ಸ್ಥಿತಿಯನ್ನು ಮಾಡ್ತಾನೆ, ಸಂಹಾರವನ್ನು ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ, ಅಜ್ಞಾನವನ್ನು ಕೊಡ್ತಾನೆ, ಎಲ್ಲವೂ ಅವನೇ ಮಾಡುವಂತಹದ್ದು. ಹಾಗಿದ್ರೆ ಇದರ ಪೂರ್ಣವಾಗಿರತಕ್ಕಂತಹ ಹಿಡಿತ ಯಾರಲ್ಲಿದೆ ಕೇಳಿದ್ರೆ ಅದು ಭಗವಂತನಲ್ಲಿ ಉಂಟು. ಕಥಮಸ್ಯ ವಶೇ ಜಗದೇತದಭೂತ್ ಯದಿ ನಾಮರತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಒಂದು ವೇಳೆ ಇದು ಯಾರ ಅಧೀನವಾಗಿ ಇಲ್ಲ ಅಂತಾದರೆ ಜೀವರಾಶಿಗಳಿಗೆ ಯಾವತ್ತೂ ಸುಖವೇ ಆಗಬೇಕಿತ್ತು, ದುಃಖನ ಹತ್ತಿರನೇ ಬರಬಾರ್ದಿತ್ತು. ಹಾಗಾಗೋದೇ ಇಲ್ಲ. ಕ್ಷಣ ಕ್ಷಣಕ್ಕೂ ಕೂಡ ಸುಖ ಆಯಿತು ಅಂತ ಹೇಳಿದಾಗ ಅದರ ಮುಂದಿನ ಕ್ಷಣದಲ್ಲಿ ಮತ್ತೆ ಪುನಃ ದುಃಖ ನಮ್ಮನ್ನು ಕಾಯ್ತಾ ಇರ್ತದೆ. ಆದರೆ ದುಃಖ ಪರ್ಮನೆಂಟ್ ಆಗಿ ಹೇಳಿದರೆ ದುಃಖವೂ ಪರ್ಮನೆಂಟ್ ಅಲ್ಲ, ಅದೂ ಕೂಡ ಚಕ್ರಾರ ಪಂಕ್ತಿರವ ಗಚ್ಚದೆ ಭಾಗ್ಯ ಪಂಕ್ತಿ, ಅದು ರೊಟೇಷನ್, ಅದು ಮುಂದಲ್ಲ ಹಿಂದೆ, ಇದು ತಿರುಗುತ್ತಾ ಇರುವಂತಹದ್ದು. ಹಾಗಿದ್ರೆ ಈ ಜಗತ್ತು ಒಬ್ಬನ ಅಧೀನವಾಗಿ ಇದೆ. ಅದು ಯಾರು ಹೇಳಿದರೆ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದಾಗ, ಹಾಗಿದ್ರೆ ಅಹಂ ಶಬ್ದಕ್ಕೆ ಏನರ್ಥವನ್ನು ಮಾಡಬೇಕು ಕೇಳಿದರೆ ಅಹಂ ತದಧೀನ, ನಾನು ಅವನ ಅಧೀನವಾಗಿದ್ದೇನೆ. ತತ್ವಮಸಿ ಅಂತ ಇತ್ಯಾದೆಲ್ಲ ವಾಕ್ಯಗಳಿದೆ. ಒಂದು ವೇಳೆ ನಾನೇ ಅಂತಾಗಿದ್ದರೆ ಎಲ್ಲವನ್ನೂ ನಾನೇ ಮಾಡಬೇಕಿತ್ತು. ನನ್ನಲ್ಲಿ ಯಾವ ಸ್ವಾತಂತ್ರ್ಯವೂ ಇಲ್ಲ. ನನ್ನಿಂದಾಗಿ ಒಂದು ಸಣ್ಣ ಹುಲ್ಲು ಕಡ್ಡಿಯೂ ಕೂಡ ನನ್ನನ್ನು ಅಲುಗಾಡಿಸ್ಲಿಕ್ಕೆ ಬರೋದಿಲ್ಲ. ಹಾಗಿದ್ರೆ ಒಳಗಿದ್ದುಕೊಂಡು ಎಲ್ಲ ಜಗತ್ತನ್ನು ನಿಯಂತ್ರಣ ಮಾಡಿ ಅದಕ್ಕೆ ಕಾಲಕಾಲಕ್ಕೆ ಬೇಕಾಗಿರುವಂತಹ ಎಲ್ಲವನ್ನು ನೀಡಿ ಅನುಗ್ರಹ ಮಾಡತಕ್ಕಂಥವನು ಅದೊಂದು ಭಗವಂತ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಭಗವಂತನನ್ನು ಸರಿ ಇದೆಲ್ಲವನ್ನು ಕೂಡ ನಾವು ಉಪಾಸನೆ ಮಾಡಬೇಕು ಅಂತಾಯಿತು. ಎಲ್ಲ ಮಾತೃಗಳು ಕೂಡ ನನಗೆ ಉಪಾಸನೆಯನ್ನು ಮಾಡಿದ್ರಿಂದಾಗಿ ಏನಾಗ್ತಾನೆ, ಭಗವಂತ ಇಡೀ ಜಗತ್ತಿನ ಒಳಗಿದ್ದುಕೊಂಡು ಕರ್ತೃತ್ವವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಲ್ವ. ಹಾಗಿದ್ದರೆ ಹೇಗಿದ್ದಾನೆ, ಅವನು ಯಾವ ರೀತಿಯಾಗಿದ್ದಾನೆ ಕೇಳಿದ್ರೆ ನಮಗಿಂತ ವಿಭಿನ್ನವಾದಂತಹ ರೀತಿಯಲ್ಲಿದ್ದಾನೆ ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ಏನು ಪುರಾಣಗಳು ಅದೇ ರೀತಿಯಾಗಿ ಉಪನಿಷತ್ತುಗಳು ಹೇಳಿರತಕ್ಕಂತಹ ವಿಚಾರವನ್ನು ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಒಂದು ಸಣ್ಣ ವಿಚಾರವನ್ನು ಹೇಳ್ತಾರೆ. ಈ ಸಂಧಿಗೆ ಹೆಸರು ಎಂಥದ್ದು ಅಂತ ಕೇಳಿದ್ರೆ ಸ್ವಾತಂತ್ರ್ಯ ವಿಭಾಜಕ ಸಂಧಿ ಅಂತ. ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿಕೊಟ್ಟಿರತಕ್ಕಂತಹದ್ದು. ನಮ್ಮಲ್ಲಿ ಸ್ವಾತಂತ್ರ್ಯ ಇದೆ ಅಂತ ನಾವು ಅಂದುಕೊಳ್ತೇವೆ. ನಮ್ಮಲ್ಲಿ ಯಾವ ರೀತಿಯಾದಂತಹ ಸ್ವಾತಂತ್ರ್ಯವೂ ಇಲ್ಲ. ಅಲ್ಲ, ನಾನು ಬೇಕಾದನ್ನು ಮಾಡ್ತೇನೆ, ನನಗೆ ಬೇಕಾಗಿರ್ತಕ್ಕ ನಾನು ಪಡೆದುಕೊಡ್ತೇನೆ, ಈ ರೀತಿಯಾದಂತಹ ಸ್ವಾತಂತ್ರ್ಯ ನನ್ನಲ್ಲಿ ಕಾಣ್ತಾ ಉಂಟಲ್ವಾ ಅಂತ ಹೇಳಿದ್ರೆ ನಿನ್ನಲ್ಲಿರುವಂತಹ ಸ್ವಾತಂತ್ರ್ಯ ಅಲ್ಲವೇ ಅಲ್ಲ. ಅದು ಅವನು ಏನು ಮಾಡಿದ್ದಾನೆ ಅಂತ ಕೇಳಿದ್ರೆ ಅವನ ಅಧೀನವಾಗಿ ನಿನಗೆ ಪಡ್ಕೊಳ್ಳಿಕ್ಕೆ ಒಂದಷ್ಟು ಅನುಗ್ರಹವನ್ನು ಮಾಡಿದ್ದಾನೆ. ಆದ್ದರಿಂದಾಗಿ ನಾವು ಏನೋ ಒಂದು ಕಿಂಚಿತ್ತು ಸುಖವನ್ನು, ಕಿಂಚಿತ್ತು ದುಃಖವನ್ನು ಅಥವಾ ಇನ್ನಿತರ ಯಾವುದೋ ನನಗೆ ಬೇಕಾಗಿರತಕ್ಕಂತಹದ್ದನ್ನು ನಾನು ಪಡೆದುಕೊಳ್ಳುವಂತಹದ್ದು ಅಂತ ಹೇಳ್ತಾರೆ. ಈಗ ಭಗವಂತನ ವ್ಯಾಪ್ತತೆ, ಭಗವಂತ ಎಲ್ಲಿಯ ತನಕ ವ್ಯಾಪ್ತಿ ಇದ್ದಾನೆ ಅವನ ವ್ಯಾಪ್ತಿ, ಅದೇ ರೀತಿಯಾಗಿ ಜೀವರಲ್ಲಿರ್ತಕ್ಕಂತಹ ದಾಸ್ಯತ್ವ. ಹೇಗೆ ರಾಮಚಂದ್ರ ಅಲ್ಲಿ ಹನುಮಂತ ಲಂಕೆಗೆ ಹಾರ್ತಾನೆ. ಲಂಕೆಗೆ ರಾಮನ ಕೆಲಸಕ್ಕೋಸ್ಕರವಾಗಿ ಬಂದಿರತಕ್ಕಂತಹದ್ದು ಹನುಮಂತ ಹಾರಿದ್ದಾನೆ. ಅಲ್ಲಿ ಹೋಗಿ ರಾವಣ ಕೇಳಿರುವಂತಹ ಪ್ರಶ್ನೆಗೆ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಕಪೇ ಕುತೋಸಿ ಕಸ್ಯವ ಕಿಮರ್ಥಂ ಇದೃಶಂ ಕೃತಂ ಅಂತ ಹೇಳಿಕೊಂಡು ಇಡೀ ಅಶೋಕ ರಾವಣನ ಪಟ್ಟಣವನ್ನು ಧ್ವಂಸ ಮಾಡಿ ಅನಂತರ ಕಪಿಗಳು ಅಲ್ಲಿರತಕ್ಕಂತಹ ರಾಕ್ಷಸರುಗಳು ಅವನನ್ನು ಹಿಡಿದು ಅವನನ್ನು ರಾವಣನ ಎದುರಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಹೊತ್ತಿಗೆ ಆ ರಾವಣ ಕೇಳಿರತಕ್ಕಂತಹ ಪ್ರಶ್ನೆಗೆ
ಹನುಮಂತ ಕೊಟ್ಟಿರುವಂತಹ ಉತ್ತರ ಎಂಥದ್ದು ಕೇಳಿದ್ರೆ, ಕಪೇ ಕುತಃ ಆಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ ಅಂತ ರಾವಣ ಪ್ರಶ್ನೆಯನ್ನು ಮಾಡ್ತಾನೆ. ಕಪಿಯೇ, ಇಷ್ಟೆಲ್ಲ ಬಂದು ಎಲ್ಲಿಂದಲೋ ಬಂದು ಇಲ್ಲಿ ಈ ಲಂಕೆಯನ್ನು ಪೂರ್ಣವಾಗಿ ನಾಶ ಮಾಡಿದ್ದಿ, ಕುತಃ ಆಸಿ, ನೀನು ಎಲ್ಲಿಂದ ಬಂದವನು, ಯಾರು ನಿನ್ನನ್ನು ಕಳಿಸಿದ್ದು, ನಿನಗೆ ಈ ಎಲ್ಲ ಅವಾಂತರ ಮಾಡಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಹನುಮಂತ ಕೊಡುವಂತಹ ಉತ್ತರ ಎಂಥದ್ದು ಕೇಳಿದ್ರೆ, ಅವೈ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ಎಂಬಂತಹ ಒಂದು ಉತ್ತರವನ್ನು ಅಲ್ಲಿ ಕೊಡ್ತಾರೆ. ನಾನು ಯಾರು ಗೊತ್ತುಂಟ, ಹೇಳ್ಬೋದಿತ್ತು ನಾನು ಅಂಜನೆಯ ಮಗ, ನಾನು ಇಷ್ಟೆಲ್ಲ ನನ್ನ ಸಾಧನೆಗಳಿದೆ, ನಾನು ಬೇಕಾದಕ್ಕಿರತಕ್ಕಂತಹ ರೀತಿಯಲ್ಲಿ ನಾನು ಮಾಡ್ತೇನೆ, ಎಲ್ಲ ರೀತಿಯಾದಂತಹ ತನ್ನ ಅಡ್ರೆಸ್, ತನ್ನ ಏನು ವಿಚಾರವನ್ನು ಹನುಮಂತ ಹೇಳ್ಬೋದಿತ್ತು. ಆದರೆ ಹನುಮಂತ ಹೇಳಿರತಕ್ಕಂತಹ ಉತ್ತರ ಎಂಥದ್ದು ಕೇಳಿದ್ರೆ, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ, ನಾನು ಎಲ್ಲಿಂದ ಬಂದವನು ಕೇಳಿದ್ರೆ ದೂತ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿಕೊಂಡು ಹೇಳಿರತಕ್ಕಂತಹದ್ದು. ನಾನು ಯಾರ ದಾಸ ಕೇಳಿದ್ರೆ, ನಾನು ರಾಮನ ದಾಸ, ರಾಮನನ್ನು ಕಳಿಸಿದ್ದು. ನಾನು ಯಾಕೋಸ್ಕರ ಬಂದಿದ್ದೇನೆ ಕೇಳಿದ್ರೆ, ದುರಂತ ವಿಕ್ರಮಸ್ಯ ಮಾಂ, ನನ್ನ ಶಕ್ತಿ ಅದು ಅತ್ಯದ್ಭುತವಾಗಿ ದುರಂತ, ನಿನಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ನನ್ನನ್ನು ಕಳಿಸಿರತಕ್ಕಂಥದ್ದು ನಾನು ದೂತನಾಗಿ, ನಾನು ರಾಮನ ಸಂದೇಶಕ್ಕೆ ತಲೆಬಾಗಿ ಅವನಿಗೋಸ್ಕರವಾಗಿ ಇಲ್ಲಿ ಬಂದಿರತಕ್ಕಂತಹದ್ದು ಅಂತ. ಅದರಿಂದ ಈ ದಾಸ್ಯತ್ವದ ಚಿಂತನೆ ಇಲ್ಲದಿದ್ದರೆ ನಮ್ಮ ಯಾವತ್ತೂ ಕೂಡ ನಾವು ಚಿಂತನೆ ಮಾಡಲೇಬೇಕಾದಂತಹ ಒಂದು ಉಪಾಸ್ಯವಾದಂತಹ ರೂಪ ಏನು, ಆ ವಿಚಾರ ಯಾವುದು ಕೇಳಿದ್ರೆ ಏನು, ದಾಸ ಸ್ವಾಮಿ ಎಂಬಂತಹ ಉಪಾಸನೆಯನ್ನು ಮಾಡಬೇಕು. ಏನು ಉಪಾಸನೆ ಕೇಳಿದ್ರೆ, ನನ್ನ ಸ್ವಾಮಿ, ನನಗೆ ನಾನು ಯಾರ ಅಧೀನವಾಗಿದ್ದೇನೆ ಕೇಳಿದ್ರೆ ಭಗವಂತನ ಅಧೀನವಾಗಿ ನಾನಿದ್ದೇನೆ ಎಂಬಂತಹ ಉಪಾಸನೆ ಸರ್ವದ ಕಾರ್ಯ, ಯಾವತ್ತೂ ಕೂಡ ಮಾಡಲೇಬೇಕಾಗಿರತಕ್ಕಂತಹ ಉಪಾಸನೆ ಅಂತ ಹೇಳ್ತಾರೆ. ಆದ್ದರಿಂದ ಜಗನ್ನಾಥರು ಈ ವಿಚಾರವನ್ನು ಇಲ್ಲಿ ಹೇಳ್ತಾರೆ. ಆ ಪರಬ್ರಹ್ಮನಲ್ಲಿ ತ್ರಿಜಗದ್ ವ್ಯಾಪಕತ್ವ, ನಿಯಾಮಕತ್ವ, ಸ್ಥಾಪಕತ್ವ, ವಶಿತ್ವ, ಈಶಿತ್ವಾದಿ ಗುಣಗಳಿಗೆ ಲೋಪವಿಲ್ಲೇಕ ಪ್ರಕಾರ ಸ್ವರೂಪ ವಿನಿಪವು ಸರ್ವಕಾಲದಿ ಕೋಪವಲ್ಲವು ಜೀವನಿಗೆ ದಾಸತ್ವ ದೋಷಾದಿ. ಜೀವನಲ್ಲಿರುವಂತಹ ಗುಣ, ಭಗವಂತನಲ್ಲಿರುವಂತಹ ಗುಣ ಎರಡೂ ಕೂಡ ನಾವು ಹೇಳಿಕೊಂಡು ಅರ್ಥ ಮಾಡಿಕೊಂಡ್ರೆ ನಮಗೂ ದೇವರಿಗೂ ನಾವು ಒಂದೇನಾ ಅಂತ ಅರ್ಥ ಗೊತ್ತಾಗ್ತದೆ. ನಮ್ಮಲ್ಲಿರತಕ್ಕಂತಹ ಗುಣಗಳು ಮುಖ್ಯವಾಗಿ ನಮಗೆ ಅನುಭವಕ್ಕೆ ಬರುವಂತಹ ಒಂದೇ ಮೊದಲ ಗುಣ ಏನು ಗೊತ್ತುಂಟ? ಭಗವಂತ ಸರ್ವಜ್ಞ, ನಾವು ಅಲ್ಪಜ್ಞ. ನಮ್ಮಲ್ಲಿ ಏನಿದೆ ಕೇಳಿದರೆ ಭಗವಂತ ಸರ್ವಜ್ಞ, ಇಡೀ ಜಗತ್ತಿನ ಆಗು ಹೋಗುಗಳನ್ನು ಹಿಂದೆ ಮುಂದೆ ವರ್ತಮಾನ ಭವಿಷ್ಯತ್ ಎಲ್ಲವನ್ನೂ ಕೂಡ ಅಲ್ಪ ಸ್ವಲ್ಪ ತಿಳ್ಕೊಂಡದ್ದ ಕೇಳಿದರೆ ಅಲ್ಪ ಸ್ವಲ್ಪ ತಿಳ್ಕೊಂಡದ್ದಲ್ಲ, ಅದರ ಪೂರ್ಣವಾದಂತಹ ಜ್ಞಾನ, ಇಡೀ ಜಗತ್ತಿನ ಪರಿಪೂರ್ಣವಾದಂತಹ ಜ್ಞಾನ ಭಗವಂತನಿಗಿದೆ. ಅವನಲ್ಲಿ ಏನಿದೆ ಹಾಗಿದ್ರೆ ಪೂರ್ಣ ಜ್ಞಾನತ್ವ ಇದೆ. ನಮ್ಮಲ್ಲಿ ಏನಿದೆ ಕೇಳಿದರೆ ಅಲ್ಪಜ್ಞತ್ವ. ನಮ್ಮಲ್ಲಿ ಯಾವುದೋ ಸಣ್ಣ ವಿಚಾರವಾಗಿ ನಮಗೆ ತಿಳ್ಕೊಂಡಿರ್ಬೋದು. ನಾವು ಏನು ತಿಳ್ಕೊಂಡಿದ್ದೇವೆ? ಈ ಒಂದು ಸಣ್ಣ ಪುಟ್ಟ ವ್ಯವಸ್ಥೆಗಳು, ಅವನ ಬಗ್ಗೆ ಗೊತ್ತಿದೆ, ಇವನ ಬಗ್ಗೆ ಗೊತ್ತಿದೆ, ಅದರ ಬಗ್ಗೆ ಗೊತ್ತಿದೆ ಅಂತ ಹೇಳ್ತೇವೆ. ಅದರ ಪೂರ್ಣವಾದಂತಹ ಜ್ಞಾನ ನಮಗುಂಟ? ಇಲ್ಲ. ಯಾವುದೋ ಒಂದು ಮೇಲ್ನೋಟದ ಜ್ಞಾನ ನಮಗಿರ್ಬೋದಷ್ಟೇ. ಬೇಡ, ನಮ್ಮ ಒಳಗಿರತಕ್ಕಂತಹ ನಮ್ಮ ಶರೀರದಲ್ಲಿರುವಂತಹ ನರನಾಡಿಗಳ ಜ್ಞಾನವೇ ನಮಗಿಲ್ಲ. ಹಾಗಿದ್ರೆ ನಮಗೆ ಎಲ್ಲವೂ ತಿಳಿದೆ ಅಂತ ಹೇಳಿದರೆ, ಭಗವಂತನಿಗೆ ಹಾಗಲ್ಲ. ಭಗವಂತನಿಗೆ ಸರ್ವವೂ ಕೂಡ ಗೊತ್ತಿದೆ. ಹಿಂದೆ ಜಗತ್ತು, ವರ್ತಮಾನ, ಭವಿಷ್ಯತ್ ಎಲ್ಲದರ ಜ್ಞಾನ, ಪರಿಪೂರ್ಣವಾದಂತಹ ಜ್ಞಾನ, ಸ್ವಲ್ಪ ಸ್ವಲ್ಪ ಜ್ಞಾನ ಅಲ್ಲ, ಪರಿಪೂರ್ಣವಾದಂತಹ ಜ್ಞಾನ ಇದೆ. ಅದನ್ನು ಜಗನ್ನಾಥದಾಸರು ಹೇಳ್ತಾರೆ. ಆ ಪರಬ್ರಹ್ಮನಲ್ಲಿ ಆ ಒಂದು ತತ್ವ, ಪರಬ್ರಹ್ಮ ಅಂತ ಹೇಳಿದಾಗ ಶ್ರೇಷ್ಠವಾದಂತಹ ತತ್ವ ಅದು ಬ್ರಹ್ಮ. ಯಾಕೆ ಅದನ್ನು ಬ್ರಹ್ಮ ಅಂತ ಕರೀತಾರೆ ಅಂತ ಕೇಳಿದರೆ, ಬ್ರಹ್ಮ ಅಂತ ಹೇಳಿದ್ರೆ ಅದೊಂದು ಪೂರ್ಣವಾದಂತಹ ವಸ್ತು ಅಂತ ಅರ್ಥ. ಪೂರ್ಣವಾದಂತಹ ವಸ್ತು ಜೀವ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನಲ್ಲಿ ಪರಿಪೂರ್ಣತೆ ಯಾವ ಕಾಲಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ಜೀವ ನಿತ್ಯ, ಅನಾದಿಯಾಗಿ ಅವನು ನಿತ್ಯವಾಗಿರತಕ್ಕಂಥವನು. ಆದರೆ ಜೀವನಲ್ಲಿ ಇರುವಂತಹ ಪೂರ್ಣತೆ ಭಗವಂತನಷ್ಟಲ್ಲ. ಭಗವಂತನಿರುವಂತಹ ಪೂರ್ಣತೆ ಅದು ಪೂರ್ಣ. ಅದರಲ್ಲಿ ಸಣ್ಣ ಒಂದು ದೋಷವನ್ನು ನಾವು ಕಲ್ಪನೆ ಮಾಡಲಿಕ್ಕೂ ಇಲ್ಲ. ಅದನ್ನೇ ಆ ಶಬ್ದವನ್ನು
ದಾಸರು ಕೊಟ್ಟಿರತಕ್ಕಂತಹದ್ದು ಯಾವುದರಲ್ಲಿ ಕೇಳಿದ್ರೆ ಆ ಪರಬ್ರಹ್ಮನಲ್ಲಿ, ಆ ಭಗವಂತನಲ್ಲಿ ಏನಿದೆ ಕೇಳಿದ್ರೆ ತ್ರಿಜಗದ್ ವ್ಯಾಪಕತ್ವ, ಇಡೀ ಜಗತ್ತಿನಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಗೊತ್ತಿಲ್ವಾ? ವಾಮನ ರೂಪ, ತ್ರಿವಿಕ್ರಮ ಕೀರ್ತಿಯಾಗಿ ತ್ರಿವಿಕ್ರಮನಾಗಿ ಇಡೀ ಜಗತ್ತನ್ನು ಭಗವಂತ ವ್ಯಾಪಿಸಿದ. ಇನ್ನೂ ಬೇಕು ಅಂತ ದೃಷ್ಟಾಂತ ಪ್ರಹ್ಲಾದನ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಎಲ್ಲಿದ್ದಾನೆ ಅಂತ ಕೇಳಿದಾಗ ಭಗವಂತ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಲ್ಲ, ಸರ್ವರಲ್ಲಿಯೂ ಇದ್ದಾನೆ ಅಂತ ಹೇಳಿಕೊಂಡು ಅಲ್ಲಿ ತೋರಿಸಿಕೊಂಡು, ಆದ್ದರಿಂದ ಭಗವಂತನ ವ್ಯಾಪ್ತತೆ ಅವನಲ್ಲಿ ನಮಗೆ ಯಾಕೆ ನಮಗೆ ಎಲ್ಲ ಪ್ರತಿಮೆಗಳು ಬೇಕು, ಯಾವುದೋ ಒಂದು ಪ್ರತಿಮೆ ಬೇಕು ಅಥವಾ ಯಾವುದೋ ಒಂದು ಅಧಿಷ್ಠಾನ ಬೇಕು ಅಥವಾ ಇನ್ನದರ ಏನೋ ಒಂದು ಬೇಕು. ನಮಗೆ ದೇವರನ್ನು ನೋಡಬೇಕು, ದೇವರನ್ನು ಕಾಣಬೇಕು ಅಂತಾದರೆ ಯಾವುದೋ ಒಂದು ಅಧಿಷ್ಠಾನವನ್ನು ನಾವು ಇಟ್ಟುಕೊಳ್ತೇವೆ. ಒಂದ ಅಗ್ನಿ, ಒಂದ ಜಲ, ಒಂದ ಮಂಡಲ, ಒಂದ ಪ್ರತಿಮೆ, ಹೀಗೆ ಬೇರೆ 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 ಏನಾದರೂ ಒಂದು ಬೇಕು. ಆದರೆ ಸರ್ವತ್ರ ವಿದಿತಾತ್ಮನ ಅಂತ ಹೇಳ್ತಾರೆ. ತಿಳಿದವರಿಗೆ ದೇವರು ಎಲ್ಲ ಕಡೆಗಳಲ್ಲೂ ಕಾಣ್ತಾರೆ. ಆಚಾರ್ಯ ಮಧ್ವರ ಜೀವನ ಚರಿತ್ರೆಯನ್ನು ಹೇಳುವಾಗ ಪಂಡಿತಾಚಾರ್ಯರು ಹೇಳುವಂತಹ ಮಾತು ಏನು ಕೇಳಿದ್ರೆ, ಆಚಾರ್ಯ ಅವನು ವಾಸುದೇವನಾಗಿದ್ದಾಗ ಸಿಕ್ಕ ಸಿಕ್ಕ ವಸ್ತುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ವಾಸುದೇವ ಒಂದು ಗೋಡೆ ಕಂಡ್ರೆ, ಒಂದು ಮರ ಕಂಡ್ರೆ, ಒಂದು ಯಾವುದೇ ಒಂದು ಕಂಡ್ರೂ ಕೂಡ ಅದರಲ್ಲಿ ನಮಸ್ಕಾರವನ್ನು ಮಾಡ್ತಾ ಇದ್ದ ವಾಸುದೇವ. ಯಾಕೆ ಮಾಡ್ತಾ ಇದ್ದ ವಾಸುದೇವ ಅಂತ ಕೇಳಿದ್ರೆ, ವಾಸುದೇವ ಯಾರು? ಅವನು ಪ್ರಾಣದೇವರು. ಪ್ರಾಣದೇವರು ಯಾವತ್ತೂ ಕೂಡ ಅವರು ಕೈಯನ್ನು ಮುಗಿದಿರತಕ್ಕಂತಹದ್ದು. ಯಾಕೆ ಕರವ ಮುಗಿದ ಮುಖ್ಯ ಪ್ರಾಣ ಅಂತ ನಾವು ಹೇಳ್ತೇವೆ. ಯಾಕೆ ಕೈಯನ್ನು ಮುಗಿದಿದ್ದಾರೆ ಕೇಳಿದ್ರೆ, ಅವರಿಗೆ ಭಗವಂತ ಯಾವತ್ತೂ ಕಾಣ್ತಾ ಇದ್ದಾನೆ, ಅದಕ್ಕೋಸ್ಕರವಾಗಿ ಕೈ ಮುಗಿದುಕೊಂಡಿರತಕ್ಕಂತಹದ್ದು. ಅದೇ ರೀತಿಯಾಗಿ ಭಗವಂತ ಸರ್ವತ್ರ ವ್ಯಾಪ್ತ, ತ್ರಿಜಗದ್ ವ್ಯಾಪ್ತ, ಎಲ್ಲ ಕಡೆಗಳಲ್ಲೂ ವ್ಯಾಪ್ತನಾಗಿದ್ದಾನೆ. ಅಂತಹ ಭಗವಂತ ಏನಾಗಿದ್ದಾನೆ? ತ್ರಿಜಗದ್ ವ್ಯಾಪಕತ್ವ. ಇದು ಧರ್ಮ ಯಾರಲ್ಲೂ ಇಲ್ಲ. ಜೀವನಲ್ಲಿ ಉಂಟಾ ಕೇಳಿದ್ರೆ, ನಾನು ಇಲ್ಲಿ ಒಳಗಿದ್ದೇನೆ ಅಂತಾದರೆ ಹೊರಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮಲ್ಲಿ ಆ ವ್ಯಾಪ್ತತೆ ಹೇಳಲಿಕ್ಕೆ ಬರೋದಿಲ್ಲ, ಜೀವನಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಿದ್ರೆ ಅಲ್ಲ, ಜಗತ್ತು ಭಗವಂತನಲ್ಲಿ ನೀವು ವ್ಯಾಪ್ತತೆ ಹೇಳ್ತೀರಿ ಅಂತ ಆದರೆ ರಾಯರು, ವಾದಿರಾಜರು ಅವರಲ್ಲಿಯೂ ಕೂಡ ಹೇಳ್ಬೋದಲ್ವ? ಅವರು ಕೂಡ ಅದೇ ರೀತಿಯಾಗಿ ಅಲ್ವಾ? ರಾಯರ ಬೃಂದಾವನ ಮಂತ್ರಾಲಯದಲ್ಲಿ ನೋಡ್ತೇವೆ, ಇಲ್ಲೂ ನೋಡ್ತೇವೆ, ಬೇರೆ ಬೇರೆ ನೋಡ್ತೇವೆ. ಅವರೂ ಕೂಡ ವ್ಯಾಪ್ತರಲ್ವಾ ಅಂತ ಹೇಳಿದ್ರೆ, ಅವರಿಗೆ ಅವರೆಲ್ಲ ಸಾಂಶ ಜೀವರಾಶಿಗಳು, ನಿರಂಶ ಜೀವರಾಶಿಗಳು ಅಂತ ಎರಡು ವಿಭಾಗವನ್ನು ಮಾಡ್ತಾರೆ. ಅವರಲ್ಲಿ ಆ ರೂಪವನ್ನು, ಭಗವಂತನನ್ನು ವ್ಯಾಪ್ತದ ಉಪಾಸನೆಯನ್ನು ಮಾಡುವ ಮೂಲಕವಾಗಿ ಅವರಿಗೆ ಒಂದಷ್ಟು ಸೀಮಿತವಾದಂತಹ ವ್ಯಾಪ್ತತೆ. ಯಾವುದೋ ಒಂದು ಕಡೆಗಳಲ್ಲಿ ಅವರನ್ನು ನಾವು ಆರಾಧನೆಯನ್ನು ಮಾಡುವಂತಹದ್ದು. ಆದರೆ ಭಗವಂತ ಹಾಗಲ್ಲ, ಎಲ್ಲ ಕಡೆಗಳಲ್ಲೂ ಇಡೀ ಜಗತ್ತಿನ ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ನಾರಾಯಣ ಸೂಕ್ತ ಭಗವಂತನ ಹಿರಿಮೆಯನ್ನು ಹೇಳುವಂತಹದ್ದು. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಹೇಳಿಕೊಂಡು. ಹಾಗಿದ್ರೆ ಜಗದ್ವ್ಯಾಪಕತ್ವ ಸರಿ, ನಿಯಾಮಕತ್ವ ನಮ್ಮಲ್ಲಿ ಉಂಟಾ ಕೇಳಿದರೆ ನಮ್ಮಲ್ಲಿ ನಿಯಾಮಕತ್ವ ಇಲ್ಲ. ಭಗವಂತನಲ್ಲಿರುವಂತಹದ್ದು ಯಾವುದೋ ನಿಯಾಮಕ. ನಾವು ನನ್ನ ಮಕ್ಕಳನ್ನು, ನನ್ನ ಮಗನನ್ನು, ನನ್ನ ಹೆಂಡತಿಯನ್ನು ನನ್ನ ಅಧೀನವಾಗಿಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಭಗವಂತ ಎಲ್ಲ ಇಡೀ ಜಗತ್ತನ್ನು, ಚೇತನಾತ್ಮಕವಾದಂತಹ ಜಗತ್ತನ್ನು ಭಗವಂತ ಏನು ಮಾಡಿದ್ದಾನೆ? ತನ್ನ ಹತೋಟಿಯಲ್ಲಿಟ್ಟುಕೊಂಡಿದ್ದಾನೆ. ಇಡೀ ಜಗತ್ತು ಯಾರ ಅಧೀನವಾಗಿದೆ? ಕಾಲಕಾಲಕ್ಕೆ ಬೇಕಾಗಿರುವಂತಹ ಕರ್ಮವನ್ನು ಅವರವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಕೊಡ್ತಾ ಇದ್ದಾನಲ್ವ? ಹಾಗಿದ್ರೆ ಇದು ಯಾರದ್ದು? ಇದು ಭಗವಂತನದ್ದು. ಹಾಗಿದ್ರೆ ನಿಯಾಮಕತ್ವ ಪೂರ್ಣವಾದಂತಹ ನಿಯಾಮಕ. ಅವರಿವರು ನಿಯಾಮಕರಲ್ಲ, ಭಗವಂತನಷ್ಟು ನಿಯಾಮಕತ್ವ ಬೇರೆ ಯಾರಲ್ಲೂ ಹೇಳಿಕ್ಕೆ ಬರೋದಿಲ್ಲ. ಅದರಿಂದಾಗಿ ಎರಡನೆಯ ಗುಣ, ಜೀವರಲ್ಲಿ ಯಾವ ಕಾಲಕ್ಕೂ ಕೂಡ ಕಲ್ಪನೆ ಮಾಡಲಿಕ್ಕಾಗದೇ ಇರುವಂತಹದ್ದು ಈ ಗುಣಗಳು. ಇನ್ನು ನಿಯಾಮಕತ್ವ, ಸ್ಥಾಪಕತ್ವ. ಇನ್ನೊಂದು ಏನು ಅಂತ ಕೇಳಿದ್ರೆ, ಜಗತ್ತು ಯಾಕೆ ಹೀಗೆ ನಿಂತುಕೊಂಡಿದೆ? ಜಗತ್ತು ಯಾವ ಅದು ಹೇಗೋ ದಿಕ್ಕಾಪಾಲಾಗಿ ಹೋಗಬೇಕಿತ್ತು. ಹಾಗಿದ್ರೆ ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಸಂಘರ್ಷಣ ಶಕ್ತಿ ಅದನ್ನು ಆ ಕಕ್ಷೆಯಲ್ಲಿ ನಿಂತುಕೊಂಡು ಅದನ್ನು ವ್ಯವಸ್ಥಿತವಾಗಿ ನಡೆಸ್ತಾ ಉಂಟಲ್ವ? ಹಾಗಿದ್ರೆ ಇದೆಲ್ಲ ಯಾರ್ದು? ಸ್ಥಾಪಕತ್ವ, ಸ್ಥಿತಿಸ್ಥಾಪಕತ್ವ.
ಈ ಜಗತ್ತನ್ನು ಆಯಾಯ ಕಕ್ಷೆಯಲ್ಲಿ ಅವರವರನ್ನ ಅಲ್ಲಲ್ಲಿಯೇ ನಿಲ್ಲಿಸಿ ಅನುಗ್ರಹ ಮಾಡತಕ್ಕಂಥವನು. ಇದು ಮೂರನೇ ಗುಣ. ಅದಾದ ಮೇಲೆ ವಶಿತ್ವ ಈಶಿತ್ವಾದಿ ಗುಣಗಳಿಗೆ ಹೀಗೆ ಒಂದೊಂದು ಈಶಿತತ್ವ ವಶಿತ್ವ ನಿಯಮನೆ ಮಾಡುವಂತಹದ್ದು, ಅವರವರನ್ನ ತನ್ನಲ್ಲಿ ತನ್ನ ಹತೋಟಿಯಲ್ಲಿಡುವಂತಹದ್ದು. ಬೇಕಾಬಿಟ್ಟಿಯಾಗಿ ಯಾರನ್ನೂ ಬಿಟ್ಟಿಲ್ಲ ಭಗವಂತ. ಅವರನ್ನ ಆ ಭಗವಂತ ಏನು ಮಾಡಿದ್ದಾನೆ ಕೇಳಿದರೆ ತನ್ನ ವಶವನ್ನಾಗಿಟ್ಟುಕೊಂಡಿದ್ದಾನೆ. ಹಾಗಿದ್ರೆ ಈ ಎಲ್ಲ ಗುಣಗಳಿಗೆ ಭಗವಂತ ಏನು ಮಾಡಿದ್ದಾನೆ ಕೇಳಿದರೆ ಲೋಪವಿಲ್ಲ. ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಲೋಪ ಇಲ್ಲ. ಯಾವ ಕಾಲಕ್ಕೂ ಕೂಡ ಇದನ್ನು ತಾನು ಬಿಟ್ಟು ಕೊಡೋದಿಲ್ಲ. ಇವತ್ತು ನೀನು ಮಾಡು, ಇವತ್ತು ನೀನು ಮಾಡು ಅಂತ ಹೇಳಿಕೊಂಡು ಯಾವ ಕಾಲಕ್ಕೂ ಕೂಡ ಅದನ್ನು ಲೋಪವನ್ನು ಮಾಡೋದಿಲ್ಲ. ಹಾಗಿದ್ರೆ ಭಗವಂತ ಲೋಪವಿಲ್ಲ, ಏಕಪ್ರಕಾರ, ಹಿಂದೆಯೂ ಇತ್ತು ಮುಂದೆಯೂ ಇತ್ತು, ಏಕಪ್ರಕಾರವಾಗಿ ಈ ಜಗತ್ತನ್ನು ತಾನು ಅದನ್ನು ಏಕಪ್ರಕಾರವಾಗಿ ಚೆನ್ನಾಗಿ ಇದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನಲ್ವ. ಹಾಗಿದ್ರೆ ಇದು ಭಗವಂತನ ಸಾಮರ್ಥ್ಯ. ಭಗವಂತ ಇಷ್ಟೆಲ್ಲ ಮಾಡುವಂತಹದ್ದು ತನ್ನ ಅಧೀನವಾಗಿ, ಯಾರಿಗೂ ಕೂಡ ಇದನ್ನು ಬಿಟ್ಟುಕೊಡಲಿಲ್ಲ. ಲೋಪವಿಲ್ಲ, ಏಕಪ್ರಕಾರ, ಸ್ವರೂಪ ಅಲ್ಲ. ಹಾಗಿದ್ರೆ ಇದೆಲ್ಲ ಏನು? ಭಗವಂತನ ಸ್ವರೂಪ. ಭಗವಂತ ಎಲ್ಲವನ್ನೂ ಕೂಡ ತನ್ನ ಸ್ವರೂಪವಾಗಿಟ್ಟುಕೊಂಡಿದ್ದಾನೆ. ಯಾಕೆ? ನಮ್ಮಲ್ಲಿ ನಾನು ಬೇರೆ, ನನ್ನ ಗುಣಗಳು ಬೇರೆ. ಯಾಕೆ? ನನ್ನ ಸ್ವರೂಪಭೂತವಾದಂತಹ ಗುಣಗಳಲ್ಲ. ಭಗವಂತನಲ್ಲಿ ಆ ರೀತಿಯಾಗಿ ಇಲ್ಲವೇ ಇಲ್ಲ. ಭಗವಂತ ಬೇರೆಯಲ್ಲ, ಭಗವಂತನ ಗುಣಗಳು ಬೇರೆಯಲ್ಲ, ಭಗವಂತನ ಕ್ರಿಯೆಗಳು ಬೇರೆಯಲ್ಲ, ಭಗವಂತನ ಅವಯವ ಬೇರೆಯಲ್ಲ. ಯಾವುದು ನೇಹನಾನಾಸ್ತಿ ಕಿಂಚನ. ಭಗವಂತನಲ್ಲಿ ಯಾವುದೂ ಭಿನ್ನವಾದದ್ದಿಲ್ಲವೇ ಇಲ್ಲ. ಭಗವಂತನ ಕಣ್ಣೂ ಸೃಷ್ಟಿ ಮಾಡ್ತದೆ, ಕಿವಿಯೂ ಸೃಷ್ಟಿ ಮಾಡ್ತದೆ, ಭಗವಂತನ ಕೂದಲೂ ಕೂಡ ಸೃಷ್ಟಿ ಮಾಡ್ತದೆ, ಭಗವಂತನ ಕೈ ಕಾಲುಗಳು ಎಲ್ಲವೂ ಕೂಡ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಇದೆ. ಪದ್ಭ್ಯಾ ಯೋದ್ರೋ ಜಾಯತ ನಾಭ್ಯ ಆಸೀದ್ ಅಂತರಿಕ್ಷಂ. ನಾಭಿಯಿಂದಾಗಿ ಅಂತರಿಕ್ಷಾದಿ ಲೋಕಗಳು, ಹೀಗೆ ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಭಗವಂತನಿಗಿದೆ. ಅದನ್ನು ಹೇಳ್ತಾರೆ, ಸ್ವರೂಪವೆನಿಸುವವು ಸರ್ವಕಾಲದಿ ಪೋಪವಲ್ಲವು. ಇದು ಹೋಗ್ತದ ಕೇಳಿದರೆ ಹೋಗುವಂತಹದ್ದಲ್ಲ. ನಮ್ಮಲ್ಲಿ ಯಾವುದೋ ಗುಣ ಬರ್ತದೆ ಹೋಗ್ತದೆ. ಯಾಕೆ ಅಂತ ಕೇಳಿದ್ರೆ ನಾವು ಬೇರೆ ಬೇರೆ ಧರ್ಮವನ್ನು ಇಟ್ಟುಕೊಳ್ಳುವ. ಯಾವ ಧರ್ಮ ಅಂತ ಕೇಳಿದ್ರೆ ಅಧ್ಯಾಪಕತ್ವ ಇಟ್ಟುಕೊಳ್ಳುವ. ಅಧ್ಯಾಪಕತ್ವನೋ ಅಥವಾ ಇನ್ನಿತರ ಯಾವುದೋ ಧರ್ಮಗಳು, ಆ ಧರ್ಮ ಆ ಭೋಜನತ್ವ ಅಂತ ಇಟ್ಟುಕೊಳ್ಳುವ. ಉದಾಹರಣೆಗೆ ಭೋಜನತ್ವ ಧರ್ಮ ಎಲ್ಲ ಕಾಲದಲ್ಲಿ ಉಂಟಾ ಕೇಳಿದರೆ ಇಲ್ಲ. ಊಟ ಮಾಡುವ ಕಾಲದಲ್ಲಿ ವ್ಯಕ್ತಿಯಲ್ಲಿ ಭೋಜನತ್ವ ಧರ್ಮ ಉಂಟು, ಮತ್ತೆ ಊಟ ಇಲ್ಲದಿದ್ದಾಗ ಆ ಧರ್ಮ ಮುಗಿಯಿತು. ಇಲ್ಲ ಇನ್ನಿತರ ಹೀಗೆ ಬೇಕಾದಷ್ಟು ಧರ್ಮಗಳನ್ನು ಹೇಳ್ಬೋದು. ಆ ಪೂಜೆ ಮಾಡುವಂತಹದ್ದು, ಪೂಜೆ ಮಾಡುವ ಕಾಲದಲ್ಲಿ ಅರ್ಚಕತ್ವ ಧರ್ಮವನ್ನು ಕೂಡಿಸ್ಬೋದು. ಪೂಜೆ ಮುಗಿದ ಮೇಲೆ ಈ ಧರ್ಮ ಅದೊಂದು ಆಗಮಾಪಾಯಿ ಅಂತ ಬಂದು ಹೋಗುವಂತಹ ಧರ್ಮಗಳು. ಆದರೆ ಭಗವಂತನಲ್ಲಿ ಆ ರೀತಿಯಾದಂತಹ ಗುಣಧರ್ಮಗಳನ್ನು ಯಾವ ಕಾಲಕ್ಕೂ ಹೇಳಲಿಕ್ಕೆ ಬರೋದೇ ಇಲ್ಲ. ಭಗವಂತನಲ್ಲಿ ಎಲ್ಲ ಧರ್ಮಗಳು ಇದ್ದೆ, ಎಲ್ಲ ಧರ್ಮಗಳು ಸಾರ್ವಕಾಲಿಕವಾಗಿ, ಅದು ಪ್ರಳಯ ಕಾಲದಲ್ಲಿಯೂ ಉಂಟು, ಸೃಷ್ಟಿಕಾಲದಲ್ಲಿಯೂ ಉಂಟು, ಸಂಹಾರ ಕಾಲದಲ್ಲಿಯೂ ಉಂಟು. ಎಲ್ಲ ಕಾಲದಲ್ಲಿಯೂ ಕೂಡ ಈ ಧರ್ಮಗಳನ್ನು ನಾವು ಹೇಳಬಹುದು. ಜೀವರಿಗೆ ದಾಸತ್ವ ಉಪಾಧಿ. ಜೀವನದಲ್ಲಿರುವಂತಹದ್ದು ಯಾವುದು ಕೇಳಿದ್ರೆ ಅದು ಭಗವಂತನಲ್ಲಿ ದಾಸ್ಯತ್ವದ ಭಾವನೆ. ನಾವು ಯಾವತ್ತೂ ಕೂಡ ಈ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾವುದು ನಮಗೆ ಬೇಕಾಗಿರದಂತಹ ಉಪಾಸನೆ ಅಂತ ಕೇಳಿದ್ರೆ ದಾಸ. ನೀನು ಸ್ವಾಮಿ, ನಾನು ದಾಸ. ಭಗವಂತನಲ್ಲಿ ಯಾವತ್ತೂ ಕೂಡ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸು ಸುರೇಶ್ವರೀ ಅಂತ ಒಂದು ಅಣುಭಾಷದ ಮಾತು. ಸತ್, ಚಿತ್, ಆನಂದ, ಆತ್ಮ. ಆತ್ಮ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸು ಸುರೇಶ್ವರೇ ಯಥಾಕ್ರಮಂ ಬಹುಗುಣೇ ಬ್ರಹ್ಮಣ ತ್ವಕಿರೈರ್ಗುಣೇ. ಅವರವರು ಒಂದೊಂದು ಗುಣವನ್ನು ಉಪಾಸನೆ ಮಾಡಬೇಕು, ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಯಾವುದು? ಸತ್, ಭಗವಂತನಲ್ಲಿರುವಂತಹ ನಿರ್ದುಷ್ಟತ್ವ. ಸತ್, ಚಿತ್, ಆನಂದ, ಆತ್ಮ. ನಾವು ಯಾವುದನ್ನು ಇಟ್ಟುಕೊಳ್ಬೇಕು, ನಾವು ಯಾವುದನ್ನು ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ಆತ್ಮ. ಆತ್ಮೇತಿ ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಇದು ವ್ಯಾಸರು ಕೊಟ್ಟಿರತಕ್ಕಂತಹ ಸೂತ್ರ.
ಆತ್ಮ ಎಂಬಂತಹ ಉಪಾಸನೆಯನ್ನು ಮಾಡಲೇಬೇಕು. ಏನು ಆತ್ಮ ಶಬ್ದಕ್ಕೆ ಅರ್ಥ ಅಂತ ಕೇಳಿದ್ರೆ ದಾಸ. ನಾನು ಭಗವಂತ ನನಗೆ ಸ್ವಾಮಿ, ನಾನು ಅವನ ದಾಸ. ಈ ಉಪಾಸನೆ ಮಾಡಲೇಬೇಕು. ನಾನು ಕೂಡ ಸ್ವಾಮಿ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತೂ ಕೂಡ ಒಂದು ಮನೆಯಲ್ಲಿ ನಾವು ಎಲ್ಲರನ್ನೂ ಕೂಡ ಸ್ವಾಮಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮನೆಯಲ್ಲಿ ಒಬ್ಬರು ದೊಡ್ಡವರಾಗ್ಲಿಕ್ಕೆ ಸಾಧ್ಯ. ತಂದೆ, ತಾಯಿ, ಮಕ್ಕಳು, ಅಥವಾ ತಂದೆಯ ಅಜ್ಜ, ಇಲ್ಲಿ ತಂದೆಯ ತಂದೆ ಇದ್ದರೆ ಆ ಮನೆಯಲ್ಲಿ ಹಿರಿಯರು ಅವರು ಉತ್ತಮವಾದಂತಹ ವ್ಯವಸ್ಥೆಯಲ್ಲಿ ಒಂದು ಪೊಸಿಷನ್ ಇರ್ತಾರೆ. ಹಾಗಿದ್ದರೆ ಈ ವ್ಯವಸ್ಥೆ ಭಗವಂತನಲ್ಲಿ ಇಲ್ಲವಾ ಕೇಳಿದ್ರೆ ಇದು ಕೂಡ ಅದೇ ರೀತಿಯಾಗಿ ಭಗವಂತನಲ್ಲಿ ಭಗವಂತ ಏನಾಗಿದ್ದಾನೆ ಕೇಳಿದ್ರೆ ಅವನೊಂದು ಸುಪ್ರೀಂ, ಅವನು ಉತ್ತಮ. ಅವನ ವ್ಯವಸ್ಥೆಯಲ್ಲಿ ಉಳಿದಂತಹ ಎಲ್ಲ ದೇವತೆಗಳು ಇಲ್ಲದಂತಹ ಎಲ್ಲರೂ ಕೂಡ ಉಪಾಸನೆ ಮಾಡಲೇಬೇಕು. ಯಾರನ್ನೂ ಕೂಡ ಬಿಡಲಿಕ್ಕಿಲ್ಲ. ಹಾಗಿದ್ರೆ ಸುಪ್ರೀಂ ಆಗಿರತಕ್ಕಂತಹ ಒಂದು ಶಕ್ತಿ ಯಾವುದು ಕೇಳಿದ್ರೆ ಅದು ಭಗವಂತ. ಆದ್ದರಿಂದ ಉಪಾಸನೆ ಮಾಡಲೇಬೇಕಾದಂತಹ, ಯಾವತ್ತೂ ಕೂಡ ನಾವು ಯೋಗ್ಯವಾದಂತಹ ರೀತಿಯಲ್ಲಿ ಉಪಾಸನೆ ಮಾಡಬೇಕಾದಂತಹ ಅದು ಅದು ಏನೋ ಶಬ್ದ ಆತ್ಮ, ಸ್ವಾಮಿ, ಸ್ವಾಮಿತ್ವ ಎಂಬಂತಹದ್ದು ಉಪಾಸನೆ ಮಾಡಬೇಕು. ಹಾಗಿದ್ರೆ ಯಾವ ಉಪಾಸನೆ ಶ್ರೇಷ್ಠ, ಯಾವ ಉಪಾಸನೆ ಅದು ಅಯೋಗ್ಯ ಅಂತ ಕೇಳಿದ್ರೆ ದಾಸೋಹಂ ಎಂಬಂತಹ ಉಪಾಸನೆಯನ್ನು ಯಾವತ್ತೂ ಮಾಡಬೇಕು. ಮತ್ತೆ ಸೋಹಂ, ಅದು ನಾನು ಆಗ್ಲಿಕ್ಕೆ ಸಾಧ್ಯ ಉಂಟಾ ಕೇಳಿದ್ರೆ ಯಾವ ಕಾಲಕ್ಕೂ ನಾನು ದೇವರು ಒಂದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾವತ್ತಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅಂತಲ್ಲ, ಮೋಕ್ಷದಲ್ಲಿಯೂ ಕೂಡ ಈ ಉಪಾಸನೆ ನಮಗೆ ಮಾರಕವೇ. ನಾನು ದೇವರು ಒಂದೇ ಅಂತ ಆಗಿಬಿಟ್ರೆ ಹಾಗಿದ್ರೆ ಯಾಕೆ ಎಲ್ಲವನ್ನೂ ನನಗೆ ಬೇಕಾದಾಗಂಥ ರೀತಿಯಲ್ಲಿ ನಾನು ಮಾಡಬೇಕಿತ್ತು. ನನ್ನಲ್ಲಿ ಎಲ್ಲ ವಿರುದ್ಧ ಧರ್ಮಗಳು ಕಾಣ್ತಾ ಇದೆ, ಪ್ರತ್ಯಕ್ಷವಾಗಿ ಗೊತ್ತಾಗ್ತಾ ಉಂಟು ನಮಗೆ. ಅಲ್ಪಜ್ಞತ್ವ, ಈಶತೃತ್ವ, ವಶಿತ್ವ, ಯಾರದೋ ಒಬ್ಬ ಅಧೀನ ಆಗಿದ್ದೇನೆ, ಯಾರೋ ನನ್ನೊಬ್ಬನ್ನು ಕಂಟ್ರೋಲ್ ಮಾಡ್ತಾ ಇದ್ದಾನೆ. ನನ್ನ ಮಾತು ನನ್ನ ಇಂದ್ರಿಯಗಳೇ ನನ್ನ ಮಾತನ್ನು ಕೇಳ್ತಾ ಇಲ್ಲ. ನನಗೆ ನನ್ನ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ ಇತ್ಯಾದಿ ನನ್ನ ಇಂದ್ರಿಯಗಳೇ ನನ್ನ ಮಾತನ್ನು ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಹಾಗಿದ್ರೆ ಇದನ್ನು ನನ್ನ ಮನಸ್ಸು, ನನ್ನದೇ ಮನಸ್ಸು, ಅದು ಯಾರದ್ದೋ ಒಬ್ಬರ ಅಧೀನವಾಗಿ ಕೆಲಸ ಮಾಡ್ತಾ ಉಂಟು. ಹಾಗಿದ್ರೆ ಎಲ್ಲದಕ್ಕೂ ಕೂಡ ಒಂದು ಸರ್ವೋತ್ತಮವಾದಂತಹ ಶಕ್ತಿ ಅದು ಯಾರು ಕೇಳಿದ್ರೆ ಸುಪ್ರೀಂ. ಅವನನ್ನು ನಾವು ಏನು ಕರಿತೇವೆ ಕೇಳಿದ್ರೆ ಅದು ಭಗವಂತ. ಅವನನ್ನೇ ನಾವು ಉಪಾಸನೆ ಮಾಡಬೇಕು, ಅವನ ಬಗ್ಗೆ ತಿಳ್ಕೊಳ್ಬೇಕು. ನಾನೇ ಅಂತ ಆಗಿದ್ರೆ ಏನು ಬೇಕಾದರೂ ನಾನು ಮಾಡುವಂತಹ ಸಾಮರ್ಥ್ಯ ಇರಬೇಕಿತ್ತು. ಅಲ್ಲ, ಇದಕ್ಕೇನಾದರೂ ಪ್ರಮಾಣ ಉಂಟಾ? ನೀವು ಸುಮ್ಮನೆ ಹೇಳ್ತಾ ಇದ್ದೀರಿ, ಏನೂ ಇದಕ್ಕೆ ಬೆಂಬಲ ಇಲ್ಲ. ನಾವು ಯಾವತ್ತೂ ಕೂಡ ಒಂದು ಮಾತನ್ನು ಹೇಳ್ತೇವೆ ಅಂತ ಅಂದರೆ ಅದಕ್ಕೊಂದು ಪ್ರಮಾಣ ಬೇಕು, ಅದಕ್ಕೊಂದು ಏನಾದರೂ ಒಂದು ಸ್ವಲ್ಪ ತೂಕದ ಏನಾದರೂ ಬೇಕು. ಇಲ್ಲ ಸುಮ್ಮನೆ ಏನೋ ಹೇಳ್ತಾ ಇದ್ದಾನೆ ಅಂತಂದರೆ ಹೇಳುವಂತಹದ್ದು ಬೇಕಾದಷ್ಟು ಹೇಳ್ಬೋದ್ರಿ. ಆದರೆ ಹೇಳುವಂತಹ ಮಾತಿಗೆ ಒಂದು ಬೆಲೆ ಬರಬೇಕು, ಅದಕ್ಕೆ ಒಂದು ಒಳ್ಳೆಯ ತೂಕ ಬರಬೇಕು ಅಂತಾದರೆ ಅದಕ್ಕೊಂದು ಏನಾದರೂ ಒಂದು ಪ್ರಮಾಣ ಬೇಕು. ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ. ಯಾವುದೆಲ್ಲ ಅಂತ ಕೇಳಿದ್ರೆ ಜ್ಞಾನಂ, ವಿರಕ್ತಿ, ಐಶ್ವರ್ಯಂ, ಶೌರ್ಯಂ, ತೇಜೋ, ಬಲಂ, ಸ್ಮೃತಿ, ಸ್ವಾತಂತ್ರ್ಯಂ, ಕೌಶಲಂ, ಕಾಂತಿ, ಧೈರ್ಯಂ, ಮಾರ್ಧವಮೇವ ಚ ಎಲ್ಲ ಏತೇಚ ಅನ್ಯೇ ಭಗವನ್ ನಿತ್ಯಾಯತ್ರ ಮಹಾಗುಣ. ಭಗವಂತನಲ್ಲಿ ಎಲ್ಲ ಗುಣಗಳು ಅದು ಅನಂತವಾಗಿದೆ. ಬೇಡಪ್ಪ, ಭಗವಂತನನ್ನು ನಾವು ಯಾಕೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ನಿತ್ಯ ಅವನನ್ನು ನಾವು ಭಗವಾನ್ ಅಂತ ಕರಿತೇವೆ. ಯಾಕೆ ಅವನನ್ನು ಭಗವಾನ್? ನಾವು ನಿತ್ಯದಲ್ಲೂ ಹೇಳ್ತೇವೆ ಭಗವಂತ 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 ಅಂತ. ಯಾಕೆ ಅವನು ಭಗವಾನ್? ಯಾಕೆ ಅವನು ಭಗ ಶಬ್ದ ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್. ಇದು ಸಂಸ್ಕೃತದಲ್ಲಿ ನಿಷ್ಪನ್ನವಾಗುವಂತಹದ್ದು. ಯಾರಲ್ಲಿ ಈ ಭಗ ಇದೆಯೋ ಅವನನ್ನು ನಾವು ಭಗವಾನ್ ಅಂತ ಕರಿತೇವೆ. ಏನು ಭಗ ಶಬ್ದಕ್ಕೆ ಅರ್ಥಗಳು ಅಂತ ಕೇಳಿದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ, ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ, ಯಶಸ್ಸಃ, ಶ್ರಿಯಃ, ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣ ಭಗ ಇತೀರಣ. ಆರನ್ನ ಭಗ ಅಂತ ಕರಿತೇವೆ. ಏನು ಭಗ ಶಬ್ದಕ್ಕೆ ಅರ್ಥ? ಭಗ ಐಶ್ವರ್ಯಸ ಸಮಗ್ರಸ್ಯ, ಸಮಗ್ರ ಐಶ್ವರ್ಯ. ಇಂದ್ರನಲ್ಲಿ ಐಶ್ವರ್ಯ ಉಂಟು, ಅವನ ಐಶ್ವರ್ಯ ಇದೇ ತನಕ ಕೇಳಿದರೆ ಅದು ಕೂಡ ಹೋಗಿದೆ.
ದೂರ್ವಾಸನ ಶಾಪ ನೋಡಿ ಗೊತ್ತಿದೆ. ದೂರ್ವಾಸನ ಶಾಪದಿಂದಾಗಿ ಇಂದ್ರನೂ ಕೂಡ ತನ್ನ ಐಶ್ವರ್ಯವನ್ನು ಕಳ್ಕೊಂಡಿದ್ದಾನೆ. ಮತ್ತೆ ಪುನಃ ಹೋಗಿ ದೇವರ ಹತ್ರ ದಮ್ಮಯ್ಯ ಹಾಕಿದ. ದೇವರೇ, ನನಗೆ ಮತ್ತೆ ಪುನಃ ಸ್ವಲ್ಪ ಐಶ್ವರ್ಯ ಕೊಡು ಅಂತ ಹೇಳಿಕೊಂಡಾಗ ಇಂದ್ರನಿಗೆ ಭಗವಂತ ಅನುಗ್ರಹ ಮಾಡಿ ಅವನು ಕೊಟ್ಟಿದ್ದಾನೆ. ಹಾಗಿದ್ರೆ ಇಂದ್ರನ ಐಶ್ವರ್ಯವು ಕೂಡ ನಾಶವಾಗ್ತದೆ. ಹಾಗಿದ್ರೆ ಯಾರ ಐಶ್ವರ್ಯಕ್ಕೆ ನಾಶ ಇಲ್ಲ ಕೇಳಿದ್ರೆ ಅದು ಅವನದ್ದು. ಐಶ್ವರ್ಯಸ ಸಮಗ್ರಸ್ಯ ವೀರ್ಯಸ್ಯ, ಯಾರ ವೀರ್ಯ, ಯಾರ ಶಕ್ತಿ ಅದು ಯಾವ ಕಾಲಕ್ಕೂ ನಾಶ ಆಗೋದಿಲ್ಲ. ವೀರ್ಯಸ್ಯ ಯಶಸ್ಸಃ ಶ್ರಿಯ ಜ್ಞಾನ ವಿಜ್ಞಾನ ಇದೆಲ್ಲವೂ ಕೂಡ ಪೂರ್ಣವಾಗಿ ಯಾರಲ್ಲಿದೆಯೋ ಅವನನ್ನು ನಾವು ಏನು ಕರಿತೇವೆ? ಭಗ ಅಂತ ಕರಿತೇವೆ. ಹಾಗಿದ್ರೆ ಭಗಃ ಅಸ್ಯ ಅಸ್ತಿ ಇದು ಭಗವಾನ್. ಭಗವಾನ್ ಅಂತ ಹಾಗಿದ್ರೆ ಯಾರನ್ನು ಕರಿಬೇಕು? ದೇವರನ್ನು ಮಾತ್ರ ಕರಿಬೇಕು. ಭಗವಾನ್ ವಾಸುದೇವ, ಭಗವಾನ್ ನಾರಾಯಣ, ಭಗವಾನ್ ವ್ಯಾಸಃ. ಇದು ನೇರವಾಗಿ ಕೂಡುವಂತಹದ್ದು ಭಗವಂತನಲ್ಲಿ ಮಾತ್ರ, ದೇವರಲ್ಲಿ ಮಾತ್ರ. ಹಾಗಿದ್ರೆ ಇದನ್ನೇ ಹೇಳ್ತಾರೆ ಏತೇಚ. ಇನ್ನೊಂದು ಶ್ವೇತಾಶ್ವರೋಪನಿಷತ್ತು ಹೇಳ್ತದೆ. ಅದೇನು ಅಂತ ಕೇಳಿದ್ರೆ ಪರಾಸ್ ಶಕ್ತಿರ್ ವಿವಿಧೈವ ಶ್ರೂಯತೆ. ಭಗವಂತನ ಶಕ್ತಿ ವಿವಿಧೈವ ಶ್ರೂಯತೆ, ಬೇಕಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ಅವನು ವ್ಯತ್ಯಾಸ ಮಾಡಿಕೊಳ್ತಾನೆ. ಭಗವಂತನಲ್ಲಿ ಎಲ್ಲ ಗುಣಗಳನ್ನು ವಶೀವಶೇನ ಕಸ್ಯಾಪಿ ಯೋಜಿತೋ ವಿಜಿತಾಕಿಲ. ಆಚಾರ್ಯರದ್ದೇ ಮಾತು ಮತ್ತೆ ಪುನಃ ಆ ಭಗವಂತನನ್ನು ವಶೀವಶೇನ ಕಸ್ಯಾಪಿ. ಹಿಂದೆ ಒಂದು ಶಬ್ದ ಬಂದಿತ್ತು, ಏನು ಅಂತ ಕೇಳಿದ್ರೆ ಈ ಸ್ಥಾಪಕತ್ವ ವಶಿತ್ವ ಅಂತ. ವಶೀವಶೇನ ಕಸ್ಯಾಪಿ ಯೋ ಅಜಿತ. ಭಗವಂತನಿಗೆ ಅಜಿತ ಅಂತ ಹೆಸರು. ಯಾಕೆ ಅವನು ಅಜಿತ ಅಂತ ಕೇಳಿದ್ರೆ ಅಪರೈಹಿ ನ ಜೀಯತೆ, ಇನ್ನೊಬ್ಬರಿಂದ ಅವನು ಏನು ಪರಾಜಿತ ಆಗೋದಿಲ್ಲ. ಭಗವಂತನನ್ನು ಯಾರಾದರೂ ಕೂಡ ಸೋಲಿಸಿದ್ದು ಅಂತ ಉಂಟಾ ಕೇಳಿದ್ರೆ ಭಗವಂತನನ್ನು ಸೋಲಿಸಿದವರು ಯಾರೂ ಇಲ್ಲ, ಯಾವುದೇ ದೃಷ್ಟಾಂತದಲ್ಲಿಲ್ಲ. ಒಮ್ಮೆ ಕಾಣಿಸಿಕೊಳ್ತಾನೆ ಅಷ್ಟೇ ಹೊರತು ಭಗವಂತ ಸೋತು ಹಿಂದೆ ಬಂದ ಎಲ್ಲಿಯೂ ಕೂಡ ಇಲ್ಲ. ಆದರೆ ಅದಕ್ಕೋಸ್ಕರವಾಗಿ ವಶೀವಶೇನ ಕಸ್ಯಾಪಿ, ಭಗವಂತನಿಗೆ ವಶಿ ಅಂತ ಹೇಳ್ತಾರೆ. ಅವನು ವಶಿ ಹೌದಾ ಕೇಳಿದ್ರೆ ವಶಿ ಹೌದು. ಯಾಕೆ? ಅಹಂ ಭಕ್ತಪರಾಧೀನ ಅಂತ ಕೃಷ್ಣ ಹೇಳಿದ್ದಾನಲ್ವ. ನಾನು ಯಾರ ವಶನಾಗಿರ್ತೇನೆ ಕೇಳಿದ್ರೆ ಕರೀಲಿಲ್ವ? ಅಲ್ಲಿ ಮಕರ ಮೊಸಳೆಯ ಬಾಯಿಯಲ್ಲಿ ಸಿಕ್ಕಿರತಕ್ಕಂತಹದ್ದು. ಆವಾಗ ಆನೆ ಕರೀತು, ಕರೆದಾಗ ಭಗವಂತ ಬಂದ. ಯಾಕೆ ಬಂದ ಕೇಳಿದ್ರೆ ವಶಿ, ಅವನು ವಶನಾಗಿದ್ದ. ಮತ್ತೆ ಅರ್ಜುನನ ಸಾರಥ್ಯವನ್ನು ಮಾಡಿದ. ಯಾಕೆ ಮಾಡಿದ ಕೇಳಿದ್ರೆ ವಶಿ. ಅರ್ಜುನ ಭಗವಂತನನ್ನು ಹೇಗೆ ನೋಡಿದ್ದ ಕೇಳಿದ್ರೆ ನನ್ನ ಸಖ, ಭಗವಂತನನ್ನ ಸಖ ಎಂಬುದಾಗಿ ನೋಡಿದ್ದ. ಅದರಿಂದಾಗಿ ಭಗವಂತ ಏನಾಗಿದ್ದ? ಅವನ ವಶವಾಗಿದ್ದ. ಎಲ್ಲ ಕಡೆಗಳಲ್ಲೂ ಕೂಡ ಪ್ರಹ್ಲಾದ ಕರೆದಾಗ ಬರಲಿಲ್ವಾ ಕೇಳಿದ್ರೆ ಬಂದ. ಯಾಕೆ ಬಂದ ಕೇಳಿದ್ರೆ ಅಲ್ಲಿಯೂ ಕೂಡ ಭಗವಂತ ಅವನ ವಶನಾಗಿದ್ದ ಕೇಳಿದ್ರೆ ಅಹಂ ಭಕ್ತಪರಾಧಿನ. ಭಕ್ತರು ಯಾವ ಕಾಲಕ್ಕೂ ದ್ರೌಪದಿ ಕರೀಲಿರುವಾಗ ಬರಲಿಲ್ವಾ ಕೇಳಿದ್ರೆ ದ್ರೌಪದಿಯ ಅಧೀನನಾಗಿದ್ದ. ಕುಂತಿ ಕರೆದಾಗಲೂ ಕೂಡ ಒಂದಲ್ಲ ಒಂದು ದೃಷ್ಟಾಂತ ನಮಗೆ ಭಗವಂತನಲ್ಲಿ ಅವನು ಬಿಟ್ಟು ಹಾಕಿದ್ದು ಅಂತೆಲ್ಲೂ ಇಲ್ಲ. ಒಂದು ದೃಷ್ಟಾಂತ ಭಗವಂತ ಭಕ್ತರನ್ನ ಬಿಟ್ಟು ತಾನು ಇದ್ದ ಎಂಬಂತಹ ಒಂದು ದೃಷ್ಟಾಂತಗಳು ಸಿಗೋದಿಲ್ಲ. ಭೀಷ್ಮಾಚಾರ್ಯರು ಯುದ್ಧದಲ್ಲಿ ನಾನು ಕೃಷ್ಣನ ಕೈಯಲ್ಲಿ ಹಿಡಿಸ್ತೇನೆ, ಅಸ್ತ್ರವನ್ನು ಹಿಡಿಸ್ತೇನೆ, ಶಸ್ತ್ರವನ್ನು ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು. ಭಗವಂತ ಅಸ್ತ್ರ ಹಿಡಿದ. ಯಾಕೆ ಹಿಡಿದ ಕೇಳಿದ್ರೆ ನಾನು ಹಿಡಿಯುವುದಿಲ್ಲ ಅಂತ ಹೇಳಿದ್ದ. 18 ದಿವಸ ಯುದ್ಧದಲ್ಲಿ ನಾನು ಹಿಡಿಯುವುದಿಲ್ಲ. ನಾನು ಅರ್ಜುನನಿಗೆ ಹೇಳಿದ ಮಾತೇನು ಕೇಳಿದ್ರೆ ನಾನು ಯಾವುದೇ ಅಸ್ತ್ರಶಸ್ತ್ರಗಳಿದೆ, ನಾನು ಕುದುರೆ ಓಡಿಸಲಿಕ್ಕೋಸ್ಕರ ಬರ್ತೇನೆ, ನಾನು ಕುದುರೆ ಓಡಿಸುವವನಾಗಿರ್ತೇನೆ, ನೀನು ಯುದ್ಧವನ್ನು ಮಾಡಬೇಕು, ನಾನು ಯಾವುದೇ ಸಣ್ಣ ಆಯುಧಗಳನ್ನು ಹಿಡ್ಕೊಡುವುದಿಲ್ಲ. ಹಾಗಿದ್ರೆ ಭಗವಂತ ಹಿಡಿಲಿಲ್ವಾ? 18 ದಿವಸ ಯುದ್ಧದಲ್ಲಿ ಚಕ್ರವನ್ನೇ ಎತ್ತಿಕೊಂಡು ಬಂದ ಭೀಷ್ಮಾಚಾರ್ಯರ ಮೇಲೆ. ಯಾಕೆ ಬಂದ ಕೇಳಿದ್ರೆ ಭೀಷ್ಮಾಚಾರ್ಯರ ಮಾತಿಗೆ ಕಟ್ಟು ಬಿದ್ದಿದ್ದಾನೆ ಭಗವಂತ. ನಾನು ಕೃಷ್ಣನ ಹತ್ರ ಅಸ್ತ್ರವನ್ನು ಹಿಡಿಸ್ತೇನೆ ಅಂತ ಹೇಳಿಕೊಂಡು. ಯಾಕೆ ಹಿಡಿದ ಕೇಳಿದ್ರೆ ನಾನು ಭಕ್ತರ ಮಾತನ್ನು ಯಾವ ಕಾಲಕ್ಕೂ ಕೂಡ ಅವನು ಸುಳ್ಳಾಗ್ಲಿಕ್ಕೆ ಬಿಡೋದಿಲ್ಲ. ಒಂದು ದೊಡ್ಡ ಅಂತ ಅಂಬರೀಷನ ಮಾತನ್ನು ಭಗವಂತ ಸುಳ್ಳು ಮಾಡಲಿಲ್ಲ. ಒಂದಲ್ಲ ದೃಷ್ಟಾಂತಗಳನ್ನು ನಾವು 1000 ಬೇಕಾದರೂ ಹೇಳ್ಬೋದು. ಅಂಬರೀಷ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡ್ಲಿಕ್ಕೆ ಹೋಗುವಾಗ ಅಲ್ಲಿ ತೀರ್ಥವನ್ನು ಪ್ರಾಶನೆ ಮಾಡಿದಾಗ
ಆ ಬಿಟ್ಟಿರತಕ್ಕಂತಹ ಏನು ಆ ಕೃತ್ರಿಮ ಅಭಿಚಾರ ಅದು ಮತ್ತೆ ಪುನಃ ರುದ್ರದೇವರನ್ನು ಓಡಿಸಿಕೊಂಡು ಹೋದಾಗಲೂ ಕೂಡ ಮತ್ತೆ ಕೊನೆಗೆ ಬಂದು ಎಲ್ಲಿ ಅವನು ಪ್ರಾರ್ಥನೆ ಮಾಡಿದ್ದು ಕೇಳಿದ್ರೆ ಎಲ್ಲ ಸಾಕ್ಷಾತ್ ವಿಷ್ಣುವಿನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದಾಗಲೂ ಕೂಡ ಅದು ಆ ಏನು ಚಕ್ರ ನನ್ನ ಮಾತು ಕೇಳೋದಿಲ್ಲ, ಅದು ಭಕ್ತರಿಗೋಸ್ಕರ ನಾನು ಇಟ್ಟುಕೊಂಡದ್ದು, ಅದು ಭಕ್ತರನ್ನ ಕಾಯ್ಲಿಕ್ಕೋಸ್ಕರ ಇರುವಂತಹದ್ದು, ನೀನು ಅವರ ಹತ್ರ ಹೋಗಿ ಕೇಳಿದ್ರೆ ಅದು ಶಾಂತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಿದ್ರೆ ಭಗವಂತನನ್ನ ಯಾವುದನ್ನು ನಾವು ಉಪಾಸನೆ ಮಾಡಬೇಕು, ಯಾವ ರೀತಿಯಾಗಿ ನೋಡಬೇಕು ಅಂತ ಕೇಳಿದ್ರೆ ಇದೇ ವಿಚಾರಗಳು. ಕೋಪವಲ್ಲವು ಜೀವರಿಗೆ ಎಲ್ಲ ಭಗವಂತನ ಈ ಗುಣಗಳನ್ನು ವಶೇವಶೇನಕಸ್ಯಾಪಿ ಯೋಜಿತೋ ವಿಜಿತಾಖಿಲಃ ಎಂಬಂತಹ ಉಪಾಸನೆಯನ್ನು ಮಾಡಬೇಕು ಅಂತಾಯಿತು. ಅಲ್ಲ, ಭಗವಂತನಲ್ಲಿ ಏನೂ ಇಲ್ಲ ಅಂತಾದರೆ ಭಗವಂತ ಇದೆಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದಾನಲ್ವ ಎಲ್ಲ ಜೀವರಲ್ಲಿ. ಒಬ್ಬರಲ್ಲಿ ನಿಂತಾಡುವನು, ಮತ್ತೊಬ್ಬರಲ್ಲೇ ಕೇಳುವನು, ಎಲ್ಲವನ್ನೂ ಕೂಡ ಮಾಡುವುದು ಯಾರಾಗಿದ್ರೆ ನನ್ನಲ್ಲೇ ಮಾತನಾಡಿಸ್ತಾ ಇದ್ದಾನೆ, ಕೇಳಿಸ್ತಾ ಇದ್ದಾನೆ, ಎಲ್ಲವನ್ನೂ ಮಾಡ್ತಾ ಇದ್ದಾನೆ, ಅದು ಅವನೇ. ಹೇಗೆ ಅಂತ ಕೇಳಿದ್ರೆ ಸಮುದ್ರ ಮಥನ ಮಾಡುವಾಗ ದೈತ್ಯರಿಗೂ ಆಯಾಸ ಆಯಿತು, ಈ ಬದಿಯಲ್ಲಿ ದೇವತೆಗಳಿಗೂ ಆಯಾಸ ಆಯಿತು. ಎಲ್ಲ ಕಡೆಗಳಲ್ಲೂ ಎರಡೂ ಕಡೆಗಳಲ್ಲಿದ್ದುಕೊಂಡು ಆ ಮಂದರ ಪರ್ವತದ ಮಥನೆಯನ್ನು ಮಾಡಿ ಬೇಕಾಗಿರುವಂತಹದ್ದನ್ನು ಮೇಲಕ್ಕೆ ತಗೊಂಡು ಬಂದದ್ದು ಯಾರು? ಅದು ಅವನೇ. ಮಂದರ ಪರ್ವತ ಒಳಗೆ ಹೋಗ್ಲಿಕ್ಕೆ ಶುರುವಾಯಿತು, ಕೂರ್ಮನಾದ, ಅದಾದ ಮೇಲೆ ಅದು ಹಾರ್ಲಿಕ್ಕೆ ಶುರುವಾಯಿತು, ಮೇಲ್ಗಡೆಯೂ ಕೂಡ ಒಂದು ರೂಪದಿಂದ ನಿಂತುಕೊಂಡ. ಇಲ್ಲಿ ದೈತ್ಯರಲ್ಲಿ ದೇವತೆಗಳಲ್ಲಿ ಅವರೂ ಕೂಡ ನಿಸ್ತೇಜಸರಾದರು. ಆವಾಗಲೂ ಕೂಡ ದೈತ್ಯರಲ್ಲಿಯೂ ಪ್ರವೇಶ ಮಾಡಿದ, ದೇವತೆಗಳಲ್ಲೂ ಪ್ರವೇಶ ಮಾಡಿದ, ವಾಸುಕಿಯಲ್ಲೂ ಕೂಡ ಪ್ರವೇಶ ಮಾಡಿದ, ಎಲ್ಲ ಕಡೆಗಳಲ್ಲೂ ಇದ್ದು ಮಾಡಿದ್ಯಾರಾಗಿದ್ರೆ ಅವನೇ. ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತ ತೇಜಸ ಭಗವತ ಕರ್ಮಣ. ನಾವು ಅದಕ್ಕೋಸ್ಕರವಾಗಿ ಈ ಚಿಂತನೆ ಮಾಡಬೇಕು. ನಾವು ಏನು ಮಾಡ್ತೇವೆ ಕೇಳಿದ್ರೆ ಈ ಎಲ್ಲ ಚಿಂತನೆಯನ್ನು ಬಿಟ್ಟು ನಾನು 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 ಎಂಬುದನ್ನು ಮೊದಲಿಗೆ ಕನಕದಾಸರು ಹೇಳಿದ ಹಾಗೆ ನಾನು ಹೋದರೆ ಹೋದೇನು ಅಂತ ಹೇಳಿದಾಗ ನಾನು ಶಬ್ದಕ್ಕೆ ಯಾರು ಆಗಿದ್ರೆ ಆ ನಾನು ಎಂಬುದು ಹೋಗಬೇಕು. ನಾನು ಹೋಗಬೇಕು ಅಂತಾದರೆ ಏನು? ಒಳಗಿರತಕ್ಕಂಥ ಅಹಂ, ಆ ಒಳಗಿರುವಂತಹ ಏನೋ ಒಂದು ನಾನು ಎಂಬುದುಂಟಲ್ವ, ಅದು ಹೋಯಿತು ಅಂತಾದರೆ ಆವಾಗ ಎಲ್ಲ ರೀತಿಯಾದಂತಹ ಕಾರ್ಯಗಳು ನಡೀತದೆ. ಭಗವಂತನನ್ನು ಆ ಜೀವನಲ್ಲಿದ್ದು ಕೆಲಸ ಮಾಡ್ತಾನಲ್ವ, ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ ಕೇಳಿದ್ರೆ ನಿತ್ಯ ನೂತನ ನಿರ್ವಿಕಾರ ಸುಹೃತ್ತಮ ಪ್ರಣವಸ್ಥ ವರ್ಣೋತ್ಪತ್ತಿ ಕಾರಣ ವಾಕ್ ಮನೋಮಯ ಸಾಮಗಾನರತ ದತ್ತ ಕಪಿಲ ಹಯಾಸ್ಯ ರೂಪದಿ ಪೃಥಕ್ ಜೀವರೊಳಗಿದ್ದು ಪ್ರವರ್ತಿಸುವವನವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿ. ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಎಲ್ಲ ಕಡೆಗಳಲ್ಲಿದ್ದುಕೊಂಡು ಮಾಡ್ತಾ ಇದ್ದಾನೆ ಎಲ್ಲ ಕರ್ಮಗಳನ್ನು. ಜೀವರಲ್ಲಿ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀ ಸೃಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಕಿಲಂ. ನಿತ್ಯದಲ್ಲಿಯೂ ಕೂಡ ನಾವು ಉಪಾಸನೆ ಮಾಡಬೇಕು. ಸಂಧ್ಯಾ ವಂದನೆ ಮಾಡುವಾಗ ಮಧ್ಯದಲ್ಲಿ ನಾವು ಉಪಾಸನೆ ಹೇಳಲೇಬೇಕಾದಂತಹದ್ದು. ಈ ಚಿಂತನೆ, ಈ ಶ್ಲೋಕ ಯಾವತ್ತೂ ಕೂಡ ಮಾಡ್ತಾ ಇರಬೇಕು. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀ ಸೃಷ್ಟ್ಯರ್ಥಂ ಕರಿಷ್ಯೇ ಕರ್ಮಚಾಕಿಲಂ ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿ. ನನ್ನ ಅಂಗಗಳಲ್ಲಿ ನನ್ನ ಎಲ್ಲದರಲ್ಲಿಯೂ ಕೂಡ ಇದ್ದುಕೊಂಡು ಭಗವಂತ ಮಾತನಾಡ್ತಾ ಇದ್ದಾನೆ. ಮಾತು ನಿಂತಿತು ಅಂತಾದರೆ ಕೇಳ್ತಾ ಇದ್ದಾನೆ, ಕಿವಿ ಕೇಳುವುದಿಲ್ಲ ಅಂತಾದರೆ ನೋಡ್ತಾ ಇದ್ದಾನೆ, ಕಣ್ಣೇ ನೋಡುವುದಿಲ್ಲ ಅಂತಾದರೆ ಕೈ ಎತ್ತುತ್ತಾ ಇದ್ದ, ಕೈ ಎತ್ತಲಿಕ್ಕೆ ಆಗೋದಿಲ್ಲ ಅಂತಾದರೆ ಕಾಲು ನಡೀತಾ ಇತ್ತು, ಒಂದಲ್ಲ ಒಂದು ದಿವಸ ಕಾಲು ಕೂಡ ನಿಂತಿತು ಅಂತಾದರೆ, ಹಾಗಿದ್ರೆ ಒಂದು ಶಕ್ತಿ ಎಲ್ಲ ಕರ್ಮಗಳನ್ನು ಮಾಡ್ತಾ ಇತ್ತು. ಇದು ಒಂದೇ ರೀತಿಯಾಗಿತ್ತ ಕೇಳಿದ್ರೆ ಹುಟ್ಟಿದಾಗ ಅಷ್ಟು ಸಾಮರ್ಥ್ಯ ಇರಲಿಲ್ಲ, ಬಾಲ್ಯದಲ್ಲಿ ಒಂದಷ್ಟು ಸಾಮರ್ಥ್ಯ ಬಂತು, ಯೌವನಕ್ಕೆ ಬರುವಾಗ ಒಂದಷ್ಟು ಸಾಮರ್ಥ್ಯ ಬಂತು, ಕೌಮಾರಾವಸ್ಥೆ, ವಾರ್ಧಕ್ಯ, ಈ ಎಲ್ಲ ಅವಸ್ಥೆಗಳಲ್ಲಿ ಒಂದಲ್ಲ ಒಂದು ರೀತಿಯಾಗಿ ಭಗವಂತ ಏನು ಮಾಡ್ತಾ ಇದ್ದಾನೆ? ಅವರವರ ಯೋಗ್ಯತಾನುಸಾರವಾಗಿ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಆ ಕರ್ಮ ಅದು ಜೀವನ ಸ್ವಭಾವ, ಜೀವ ಮಾಡ್ತಾ ಇರ್ತಾನೆ. ಆ ಮಾಡುವಂತಹ ಕರ್ಮ ಒಳಗಿದ್ದುಕೊಂಡು ಭಗವಂತ ಪ್ರೇರೇಪಣೆ ಮಾಡ್ತಾನೆ. ನೋಡುವುದಾಗಲಿ, ಕೇಳುವುದಾಗಲಿ, ಮುಟ್ಟೋದು, ಮೂಸೋದು, ನಾಲಿಗೆಯಲ್ಲಿ ತಿನ್ನೋದು, ಒಳಗಿದ್ದುಕೊಂಡು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ, ಎಲ್ಲ ಕರ್ಮಗಳು ಕೂಡ ಯಾರೋ ಒಂದು ಮಾಡ್ತಾ ಇದ್ದಾನೆ. ಯಾರು ಕೇಳಿದ್ರೆ ನಿತ್ಯ ನೂತನ ನಿರ್ವಿಕಾರ. ವಿಕಾರ ಉಂಟಾ ಕೇಳಿದ್ರೆ ಯಾವತ್ತಿಗೂ ವಿಕಾರ ಹೊಂದೋದಿಲ್ಲ, ಒಂದೇ ರೀತಿಯಾಗಿ ನಿತ್ಯ ನೂತನ ನವಯೌವನ. ಭಗವಂತನಿಗೆ ಯಾವತ್ತೂ ಕೂಡ ಅನಾದಿ ಕಾಲದಿಂದಾಗಿ ನಾನು ಕೂಡ ಯಾವತ್ತೋ ಒಂದು ದಿವಸ ಹುಟ್ಟಿದವನು ಒಂದೇ ರೀತಿಯಾಗಿದ್ದೆ ನಾ ಕೇಳಿದ್ರೆ ಇಲ್ಲ. ಹುಟ್ಟಿದಾಗ ಗೇಳುತ್ತಾ ಇದ್ದೆ,
ಅಲ್ಲಿಂದ ಬೆಳೀತಾ ಬೆಳೀತಾ ಬಂತು. ಅದಾದ ಮೇಲೆ ಒಂದಲ್ಲ ಒಂದು ದಿವಸ ಹಾಗಿದ್ರೆ ಭಗವಂತ ನಿತ್ಯ ನೂತನ ಲಕ್ಷ್ಮೀದೇವಿಗೆ ಆ ನಾರಾಯಣ ನಿತ್ಯವೂ ಕೂಡ ಹೊಸ ಹೊಸದಾಗಿ ಕಾಣ್ತಾ ಇದ್ದಾನೆ ಭಗವಂತ. ಯಾಕೆ? ಭಗವಂತನ ಸಾಮರ್ಥ್ಯ. ಅವನು ನಿತ್ಯ ನೂತನ, ನಿರ್ವಿಕಾರ. ವಿಕಾರ ಉಂಟಾ ಕೇಳಿದ್ರೆ ವಿಕಾರ ನಮಗಿರುವಂತಹದ್ದು. ಜೀವರಿಗೆ ವಿಕಾರ, ದೇಹಕ್ಕೆ ವಿಕಾರ, ಜೀವರಿಗೆ ವಿಕಾರ ಇಲ್ಲ. ಜೀವ ಒಂದೇ ಲೆಕ್ಕ ಇರ್ತಾನೆ. ಒಳಗಿರುವಂತಹ ಜೀವ ಅವನು ನಿರ್ವಿಕಾರ. ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಾನ್ಯತೆ ಹನ್ಯಮಾನೇ ಶರೀರೆ. ಕೃಷ್ಣನ ಮಾತು ಏನು ಕೇಳಿದ್ರೆ ಅಜೋನಿತ್ಯ, ಜೀವನೂ ಕೂಡ ಅಜ, ಅವನಿಗೂ ಕೂಡ ಹುಟ್ಟಿಲ್ಲ. ಅಜೋ ನಿತ್ಯ, ನಿತ್ಯವಾಗಿದೆ. ಶಾಶ್ವತ, ಅವನು ಕೂಡ ಯಾವತ್ತೂ ಇರ್ತಾನೆ. ನಾನ್ಯತೆ ಹನ್ಯಮಾನೇ ಶರೀರೆ, ಅವನನ್ನು ಯಾರೂ ಸಾಯಿಸಲಿಕ್ಕೂ ಆಗೋದಿಲ್ಲ, ಅವನನ್ನು ಯಾರೂ ಕೊಲ್ಲಿಕ್ಕೂ ಆಗೋದಿಲ್ಲ, ಅವನು ಯಾವತ್ತೂ ಕೂಡ ಸಾಯುವುದೂ ಇಲ್ಲ. ಹಾಗಿದ್ರೆ ಸಾಯುವುದು ಯಾವುದು, ಹೋಗುವುದು ಯಾವುದು ಕೇಳಿದ್ರೆ ಈ ಶರೀರ ಹೋಯ್ತು. ಈ ಶರೀರ ಏನೋ ಒಂದು ದಿವಸ ಬಂದದ್ದು ಬಾಡಿಗೆಯ ಮನೆ ಇದ್ದ. ಬಾಡಿಗೆಯ ಮನೆಯಲ್ಲಿ ಎಂಜಾಯ್ಮೆಂಟ್ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಎಂಜಾಯ್ಮೆಂಟ್ ಮಾಡಿದ. ತಟ್ಟಿರಾಯಕ್ಕಾಗಿ. ತಟ್ಟಿರಾಯನ ಕೆಲಸ ಎಂತ ಅಂತ ಕೇಳಿದ್ರೆ ಅದು ಗೊಂಬೆ. ಆ ಗೊಂಬೆ ಒಳಗಡೆಯಿಂದ ಒಂದು ಶಕ್ತಿ ಹೋಗಿ ಕೂತ್ಕೊಳ್ತದೆ. ನಮಗೆ ಉತ್ಸವಾದಿಗಳೆಲ್ಲ ನೋಡ್ತೇವೆ. ಆ ಕೃಷ್ಣನ ಉತ್ಸವ ಹೋಗುವಾಗ ಒಳಗಡೆಯಿಂದ ಒಬ್ಬ ಹೋಗ್ತಾನೆ. ಆ 7 ಗಂಟೆ ಹೊತ್ತಿಗೆ ಒಳಗಡೆ ಹೋಗಿ ಕೂತ್ಕೊಳ್ತಾನೆ. 8 ಗಂಟೆಗಾಗುವಾಗ ಅದನ್ನು ಮತ್ತೆ ಪುನಃ ಯಥಾಸನಕ್ಕೆ ಬಂದು ಇಟ್ಟು ತಾನು ಹೊರಗೆ ಬರ್ತಾನೆ. ಇದೂ ಕೂಡ ಅಷ್ಟೇ. ಯಾವುದೋ ಒಂದು ದಿವಸ ಇದಕ್ಕೊಂದು ಡೇಟ್ ಆಫ್ ಬರ್ತ್ ಇತ್ತು, ಹುಟ್ಟಿತು, ಒಳಗಡೆ ಬಂದು ಕೂತ್ಕೊಂಡಿತ್ತು. ತಟ್ಟಿರಾಯ ಹಾರಾಡಿದ 80 ವರ್ಷಕ್ಕೋ 90 ವರ್ಷಕ್ಕೋ ಅಲ್ಲಿ ತನಕ ಬದುಕಿದ್ರೆ ಪರವಾಗಿಲ್ಲ. 60 ವರ್ಷಕ್ಕೆ ಹೊರಟ್ರೆ ಮುಗೀತಲ್ಲಿಗೆ. 60 ವರ್ಷಕ್ಕೆ ತಟ್ಟಿರಾಯ ಬಿಟ್ಟ, ಶರೀರವನ್ನು ಬಿಟ್ಟ. ಆ ಒಳಗಿರತಕ್ಕಂತಹ ಜೀವ ಹೊರಕ್ಕೆ ಬಂದು ತನ್ನ ಸ್ಥಾನವನ್ನು ಸೇರಿಕೊಂಡ. ಹಾಗಿದ್ರೆ ಇದು ಯಾರದ್ದು ಗುಣ? ನಿರ್ವಿಕಾರನಾದಂತಹ ಜೀವ ಭಗವಂತನದ್ದು. ಅವನಿಗೆ ಯಾವತ್ತೂ ನಾಶ ಇಲ್ಲ. ಅವನನ್ನೇ ಕೃಷ್ಣ ಹೇಳಿದ್ದಲ್ವ, ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನಾನ್ಯತೆ ಹನ್ಯಮಾನೇ ಶರೀರೆ ಅಂತ. ಶರೀರದಲ್ಲಿದ್ದುಕೊಂಡು ಅವನು ಸಾಯಿಸುವುದೂ ಇಲ್ಲ. ಅವನನ್ನು ಜೀವ ಎಂಥವನು ಕೇಳಿದ್ರೆ ಅವನು ನೀರಲ್ಲಿ ಒಣಗೋದಿಲ್ಲ, ಅವನನ್ನು ಬೆಂಕಿಯಲ್ಲಿ ಸುಡಲಿಕ್ಕಾಗುವುದಿಲ್ಲ, ಏನೂ ಮಾಡಲಿಕ್ಕಾಗುವುದಿಲ್ಲ. ಒಂದೇ ರೀತಿಯಾಗಿ ಅವನಿರುವಂಥವನು. ಹಾಗಿದ್ರೆ ಈ ಗುಣಧರ್ಮಗಳು ಭಗವಂತ ಜೀವನಿಗೆ ಕೊಟ್ಟಿರತಕ್ಕಂಥದ್ದು. ಅವನೂ ಕೂಡ ನಿರ್ವಿಕಾರ, ಭಗವಂತನೂ ನಿರ್ವಿಕಾರ. ಸುಹೃತ್ತಮ ಅಲ್ಲ ರೀ. ಹಾಗಿದ್ರೆ ನಮಗೆ ಯಾರು, ನನಗೆ ಗೆಳೆಯ ಯಾರು ಕೇಳಿದ್ರೆ ಸುಹೃತ್ತಮ. ನಮಗೆ ಸುಹೃತ್ತಿದ್ದಾರೆ, ಆದರೆ ಅತ್ಯಂತ ಫ್ರೆಂಡ್ ಯಾರು ಗೊತ್ತುಂಟ? ಒಳಗಿದ್ದುಕೊಂಡು ನನ್ನನ್ನು ಯಾವತ್ತೂ ಕೂಡ ಕಾಪಾಡುವನು ಭಗವಂತ. ಯಾಕೆ? ಇಷ್ಟೆಲ್ಲ ಒಂದು ದಿವಸ, ಯಾವುದೋ ಒಂದು ದಿವಸ ಬಂದಿದ್ದೇನೆ, ನನ್ನ ಜೊತೆಗೇ ಇದ್ದಾನಲ್ವ, ಒಂದು ದಿವಸನೂ ಕೂಡ ಬಿಟ್ಟು ಹೋಗಲಿಲ್ಲಲ್ಲ. ಇದಾರಿ ನಾನು ಇವತ್ತು ಹೊರಡ್ತೇನೆ ಅಂತ ಹೇಳಿಕೊಂಡು ಒಂದು ದಿವಸವೂ ಬಿಟ್ಟು ಹೋಗಲಿಲ್ಲ. ಒಳಗಡೆಯಿಂದ ಯಾವುದೋ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿಂದ ಇಲ್ಲಿಯ ತನಕ ಮಾಡ್ತಾ ಇದ್ದಾನೆ. ಒಳಗಡೆ ಇದ್ದುಕೊಂಡು ಪ್ರಾಣದೇವರು ಇದ್ದಾರೆ, ದೇವರು ಇದ್ದಾರೆ. ಸುಹೃತ್ತಲ್ಲ, ಸುಹೃತ್ತಮ, ತುಂಬ ಅತ್ಯಂತ ಆಪ್ತ. ಯಾರು ನನಗೆ ಅತ್ಯಂತ ಆಪ್ತರು ಕೇಳಿದ್ರೆ ಭಗವಂತನಷ್ಟು ಅತ್ಯಂತ ಆಪ್ತರು ಇನ್ಯಾರೂ ಇಲ್ಲ. ಅದರಿಂದಾಗಿ ಭಗವಂತ ಸುಹೃತ್ತಮ. ಅದಾದ ಮೇಲೆ ಪ್ರಣವಸ್ಥ, ಓಂಕಾರದಲ್ಲಿದ್ದುಕೊಂಡು. ಯಾಕೆ? ವೇದಾದಿಗಳು ಯಾರನ್ನ ಹೇಳ್ತಾ ಉಂಟು? ಇಡೀ ವೇದವನ್ನು ಆರಂಭವಾಗುವುದೆಲ್ಲಿಂದ ಕೇಳಿದ್ರೆ ಅದು ಓಂಕಾರದಿಂದಾಗಿ. ಅಲ್ಲಿದ್ದುಕೊಂಡು ಪ್ರತಿಪಾದ್ಯನಾದವನು ಆ ಭಗವಂತ. ವರ್ಣೋತ್ಪತ್ತಿಕಾರ, ಮಾತನಾಡುವಂತಹ ಶಕ್ತಿ. ಗಂಟಲಲ್ಲಿ ಶಕ್ತಿಯೇ ಇಲ್ಲ ಅಂತಾದರೆ ವಾಯಸೇ ಹೋಗಿಬಿಟ್ರೆ ಅಲ್ಲ, ಒಳಗಡೆ ಒಂದು ಸ್ಪೀಚ್ ಮಾಡುವಂತಹ ಒಂದು ಶಕ್ತಿ. ನಾವು ಇದರಲ್ಲಿ ಈ ಜಡವಾದಂತಹ ಮೈಕಲ್ಲೇ ಹೇಳ್ತೇವೆ, ಇದರಲ್ಲಿ ಏನೋ ಒಂದು ಅದಕ್ಕೆ ಪ್ಲಸ್ ಮೈನಸ್ ಏನಲ್ಲೇ ಹೇಳ್ತೇವೆ. ಒಳಗಡೆಯಿಂದ ಮೈಕನ್ನು ಈ ಮಾತು ಹೊರಗೆ ಬರಬೇಕು ಅಂತಾದರೆ ಯಾವ ಯಾವ ವ್ಯವಸ್ಥೆಗಳು ಎಲ್ಲೆಲ್ಲಿ ತಾಗಬೇಕು ಅಲ್ಲಿಗೆ ತಾಗಿ ವರ್ಣೋತ್ಪತ್ತಿ ಆಗ್ತಾ ಉಂಟಲ್ವ. ಇವನು ಯಾರು? ಪಾಣಿನಿ ಹೇಳುವಂತಹದ್ದು. ಅವನಿಗೆ ಐವನು ರೆಡ್ರಿಕ್ ಅಂತೆಲ್ಲ ಕೇಳಿತು. ಅದಾದ ಮೇಲೆ ವ್ಯಾಕರಣಕಾರರು ಆಯಾಯ ಸ್ಥಾನವನ್ನು ಹೇಳ್ತಾರೆ. ಅಕುಹ ವಿಸರ್ಜನೀಯಾನಾಂ ಕಂಠಃ. ವ್ಯಾಕರಣದಲ್ಲಿ ಆಯಾಯ ವರ್ಣಗಳು ಎಲ್ಲೆಲ್ಲಿಂದ ಯಾವ ಯಾವ ವರ್ಣಗಳು ಬಂತು ಅಂತ. ಅಕುಹ ವಿಸರ್ಜನೀಯಾನಾಂ ಕಂಠಃ, ಇಚೇಷಾನಾಂ ತಾಲು, ಋಟುರಸಾನಾಂ ಮೂರ್ಧ, ಋತುರಸಾನಾಂ ದಂತಾಃ, ಏದೈತೋಃ ಕಂಠತಾಲು, ಓದೌತೋಃ ಕಂಠೋಷ್ಟಂ, ವಕಾರಸದಂತೋಷ್ಟಂ. ಒಂದೊಂದು ವರ್ಣಗಳು ನಮಗೆ ಎಲ್ಲವೂ ಕೂಡ ಒಂದೇ. ನಮಗೆ ಈ ವರ್ಣಗಳ ಉತ್ಪತ್ತಿಯ ಸ್ಥಾನವೇ ನನಗೆ ಅಂದಾಜಾಗುವುದಿಲ್ಲ. ಹಾಗಾದರೆ ಇದನ್ನು ಸರಿಯಾಗಿ ಹೇಳಿದವರಿದ್ದಾರೆ. ನಮ್ಮ ಪೂರ್ವಜರು
ನಮ್ಮ ಹಿರಿಯರು ಇದನ್ನು ತೋರಿಸಿಕೊಟ್ಟಿದ್ದಾರೆ. ಯಾವುದನ್ನ ಎಲ್ಲೆಲ್ಲಿಂದ ಯಾವ ಯಾವ ವರ್ಣಗಳು ಹೇಗೆ ಹೇಗೆ ಉತ್ಪತ್ತಿಯಾಯಿತು, ಯಾವ ರೀತಿಯಾಗಿ ನಾವು ಉಚ್ಚಾರಣೆ ಮಾಡಬೇಕು ಎಂಬುದನ್ನು ಅಕುಹ ವಿಸರ್ಜನೀಯಾನಾಂ ಕಂಠಃ ಅ ಇದು ಎಲ್ಲಿಂದ ಬಂತು ಗೊತ್ತುಂಟ? ಕಂಠದಿಂದ ಬಂತು. ಆ ಕು ಕವರ್ಗ ಕ ಖ ಗ ಘ ಂಗ. ನಾವು ಚಿಂತನೆ ಮಾಡಲಿಕ್ಕೆ ಹೋದರೆ ಇಷ್ಟೆಲ್ಲ ಉಂಟು. ಕು ಮತ್ತೆ ಆಕುಹ ಅಕಾರ ಇದು ಕಂಠದಿಂದ ಬಂದದ್ದು. ಅಕುಹ ವಿಸರ್ಜನೀಯಾನಾಂ ಕಂಠಃ ಇಚು ಯಶಾನಾಂ ತಾಲು ತಾಲು ಅಕ್ಷರಗಳು, ಮೂರ್ಧಾಕ್ಷರಗಳು, ದಂತಾಕ್ಷರಗಳು, ಕಂಠತಾಲು ಅಕ್ಷರಗಳು, ಇಷ್ಟೆಲ್ಲ ಅಕ್ಷರಗಳುಂಟು. ನಾವು ಎಲ್ಲ ಅಕ್ಷರಗಳು ಬಾಯಿಯಲ್ಲಿ ಬಂತು. ಬಾಯಿಯಲ್ಲಿ ಬಂದದ್ದಲ್ಲ, ಒಂದೊಂದು ವರ್ಣಗಳಿಗೆ ಒಂದೊಂದು ಸ್ಥಾನಗಳು ತಾಗಿದಾಗ ಅಲ್ಲಿ ಹೊಡೆದಾಗ ಉತ್ಪತ್ತಿಯಾಗುವಂತಹದ್ದು, ಸುಮ್ಮನೆ ಉತ್ಪತ್ತಿ ಆಗೋದಿಲ್ಲ. ಹಾಗಿದ್ರೆ ಒಳಗಿದ್ದುಕೊಂಡು ಇದನ್ನು ಮಾಡಿದವನು ಯಾರು? ನಾವು ಒಳಗಡೆ ಕೂತ್ಕೊಂಡು ಮಾಡಿದ್ದು. ಇಷ್ಟು ವರ್ಷಗಳು ಒಂದು ದಿವಸವೂ ಕೂಡ ನಮಗೆ ಇದರ ವಿಚಾರಗಳು ಗೊತ್ತಿಲ್ಲ. ಹಾಗಿದ್ರೆ ಒಳಗಿದ್ದುಕೊಂಡು ಮಾಡಿದವನು ಯಾರು? ಯಾವುದೋ ಒಂದು ಶಕ್ತಿ ಇತ್ತು, ನಾವು ಅದನ್ನು ದೇವರು ಅಂತ ಹೇಳ್ತೇವೆ, ಪರಾಣ ಶಕ್ತಿ ಅಂತ ಹೇಳ್ತೇವೆ. ಅದನ್ನೇ ಹೇಳಿದ್ದು ವರ್ಣೋತ್ಪತ್ತಿ ಕಾರಣ. ವರ್ಣಕ್ಕೆ ಉತ್ಪತ್ತಿ ಸಣ್ಣ ಶಬ್ದ, ವರ್ಣೋತ್ಪತ್ತಿ ಕಾರಣ ಅಂತ ಹೇಳಿಬಿಟ್ರು ದಾಸರು. ಆದರೆ ಈ ವರ್ಣೋತ್ಪತ್ತಿ ಕಾರಣ ಯಾರು? ವರ್ಣೋತ್ಪತ್ತಿ ಆಗಲಿಕ್ಕೆ ಯಾವುದು ನಿಮಿತ್ತ? ಯಾವುದರಿಂದಾಗಿ ವರ್ಣೋತ್ಪತ್ತಿ ಆಯಿತು? ಯಾಕೆ ಉತ್ಪತ್ತಿ ಆಯಿತು? ಯಾಕೆ ಹಾಗೆಯೇ ಉತ್ಪತ್ತಿ ಆಯಿತು? ಹೇಗೆ ಹೇಳ್ಬೋದಿತ್ತಲ್ವ? ಇಲ್ಲ. ಹಾಗಿದ್ರೆ ತನ್ನಿಮಿತ್ತಕವಾದಂತಹ ಏನೋ ಒಂದು ಕಾರಣಗಳಿತ್ತು. ಇದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ವರ್ಣೋತ್ಪತ್ತಿ ಕಾರಣ ವಾಂಗ್ ಮನೋಮಯ. ಭಗವಂತ ವಾಕ್ ಮನಸ್ಸು ಎಲ್ಲ, ಮಾತು ಮನಸ್ಸು ಎಲ್ಲದಕ್ಕೆ ನಿಯಾಮನಗ. ಭಗವಂತನನ್ನು ನಾವು ಹೇಗೆ ಮಾಡಬೇಕು? ಪ್ರಾಣಾಪಾನ ವ್ಯಾನೋದಾನ ಸಮಾನಾಮೇ ಶುದ್ಧಂತಾಂ ಜ್ಯೋತಿರಂ ವ್ರಜಾ ವಿಪಾತ್ಮ ಭೂಯಾದಗ್ಗ ಸ್ವಾಹ ಅಂತ ಹೇಳಿಕೊಂಡು ವ್ರಜಾ ಮಂತ್ರ ಹೇಳ್ತದೆ. ಭಗವಂತ ವಿಜ್ಞಾನಂ ಬ್ರಹ್ಮ ಚೇದ್ವೇದ. ಮತ್ತೆ ವಾಕ್ ಆನಂದೋ ಬ್ರಹ್ಮೇದಿ ವಿಜಾನಾತ್, ವಿಜ್ಞಾನಂ ಬ್ರಹ್ಮೇದಿ ವಿಜಾನಾತ್. ಶಿಕ್ಷಾವಲ್ಲಿ ಹೇಳುವಂತಹ ಮಾತು ವಿಜ್ಞಾನಂ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ಆನಂದಂ ಬ್ರಹ್ಮ, ಆನಂದಮಯ ಬ್ರಹ್ಮ, ಎಲ್ಲವೂ ಬ್ರಹ್ಮ. ಯಾಕೆ? ಆ ಎಲ್ಲದಕ್ಕೂ ಕೂಡ ವಾಕ್ ಮನಸ್ಸು ಇದೆಲ್ಲದಕ್ಕೂ ಕೂಡ ನಿಯಾಮಕವಾದಂತಹ ರೂಪ. ಇದನ್ನು ನಾವು ಉಪನಿಷತ್ತು ಅರ್ಥ ಮಾಡಿಕೊಳ್ಳಬೇಕು. ಶಿಕ್ಷಾವಲ್ಲಿ, ಬ್ರಹ್ಮಾನಂದವಲ್ಲಿ, ಎಲ್ಲವಲ್ಲಿಗಳು ಕೂಡ ಭಗವಂತನ ಶ್ರೇಷ್ಠತೆಯನ್ನು ನಮಗೆ ತೋರಿಸಿಕೊಡ್ತವೆ. ಅದಕ್ಕೋಸ್ಕರವಾಗಿ ವಾಂಗ್ ಮನೋಯ ಸಾಮಗಾನರತ ವೇದಾನಾಂ ಸಾಮವೇದೋಸ್ಮಿ ಕೃಷ್ಣ ಹೇಳಿದಂತಹ ಮಾತು. ಮತ್ತೆ ಪುನಃ ಭಗವದ್ಗೀತೆಗೆ ಹೋಗಬೇಕು. ಸಾಮಗಾನ ಭಗವಂತನನ್ನ ಒಂದೊಂದು ಗಾನದಿಂದ ಹೇಳ್ತಾರೆ. ಸಾಮಗಾನರತ ದತ್ತ ಕಪಿಲ ಹಯಾತ್ಯ ರೂಪದಿ. ಭಗವಂತ ದತ್ತಾತ್ರೇಯ ರೂಪ, ಕಪಿಲ ರೂಪ. ಕಪಿಲ ರೂಪ ಸಾಂಖ್ಯಶಾಸ್ತ್ರವನ್ನು ಕೊಟ್ಟಿರತಕ್ಕಂತಹದ್ದು. ದತ್ತಾತ್ರೇಯ ರೂಪ ಆಚಾರ್ಯ ಮಧ್ವರು ದತ್ತಾತ್ರೇಯ ರೂಪದ ಒಂದು ಅತ್ಯುತ್ತಮವಾದ ಚಿಂತನೆಯನ್ನು ಕೊಡ್ತಾರೆ. ದತ್ತ ಅಂತ ಹೇಳಿದ್ರೆ ಯಾವುದೋ ಒಂದು ಬಾಹ್ಯವಾದಂತಹ ರೂಪ ಅಲ್ಲ, ಅದು ಆ ದತ್ತ ರೂಪ ಒಳ್ಳೆಯ ಜ್ಞಾನವನ್ನು ಕೊಟ್ಟಿರತಕ್ಕಂತಹ ರೂಪ ದತ್ತಾತ್ರೇಯ ಅಂತ ಹೇಳಿಕೊಂಡು, ಅದರಲ್ಲಿ ದತ್ತ ಆಚಾರ್ಯರ ತಾತ್ಪರ್ಯದಲ್ಲೂ ಕೂಡ ಅದರಲ್ಲಿ ಮೂರನ್ನು ನಾವು ಮೂರು ರೂಪವನ್ನು ನೋಡಲಿಕ್ಕಾಗ್ತದೆ ಅಂತ ಹೇಳ್ತಾರೆ. ಹಾಗಿದ್ರೆ ತ್ರಯರೂಪ. ಇನ್ನು ಹಯಾತ್ಯ ರೂಪದಿ ಪೃಥಕ್ ಜೀವರೊಳಿದ್ದು ಎಲ್ಲ ಜೀವರಾಶಿಯಲ್ಲಿ ಎಲ್ಲರಲ್ಲೂ ಕೂಡ ಇವನಿದ್ದಾನೆ. ಇದ್ದುಕೊಂಡು ಏನು ಮಾಡ್ತಾನೆ ಕೇಳಿದ್ರೆ ಪ್ರವರ್ತಿಸುವವರು, ಅವನನ್ನು ಪ್ರವೋಕ್ ಮಾಡ್ತಾನೆ. ಯಾರ್ಯಾರು ಏನನ್ನು ಮಾಡಬೇಕು ಅಂತ ಹೇಳಿಕೊಂಡು ಪ್ರವೋಕ್ ಮಾಡುವುದು. ನಾವು ಹೊರಗಿನಿಂದ ಪ್ರವೋಕ್ ಮಾಡ್ತೇವೆ, ಭಗವಂತ ಹಾಗೆ ಪ್ರವೋಕ್ ಮಾಡುವುದಲ್ಲ. ಒಳ್ಳೆಯ ವಿಷಯ ಕಡೆಗಳಿಗೆ ನಮ್ಮನ್ನು ಪ್ರವೋಕ್ ಮಾಡ್ತಾನೆ, ನಮ್ಮನ್ನು ಉತ್ತೇಜಿಸ್ತಾನೆ. ಹಾಗಿದ್ರೆ ಭಗವಂತ ಪ್ರವರ್ತಿಸುವವರು ಅವರವರ ಯೋಗ್ಯತೆ. ಎಲ್ಲರನ್ನೂ ಕೂಡ ಒಂದೇ ರೀತಿಯಾಗಿ ಪ್ರವೋಕ್ ಮಾಡಲಿಕ್ಕೆ ಹೇಳಿದ್ರೆ ಇಲ್ಲ, ಯೋಗ್ಯತೆ ನೋಡಿಕೊಳ್ತಾನೆ. ಎಲ್ಲರನ್ನೂ ಕೂಡ ಮೋಕ್ಷಕ್ಕೆ ಕಳಿಸ್ಬೋದಲ್ವ? ಹಾಗೆ ಮಾಡಿಲ್ಲ. ಅವರವರ ಯೋಗ್ಯತೆ ಕರ್ಮವನ್ನು ಅನುಸರಿಸಿಕೊಂಡು ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಅಲ್ಲಿ ಹೇಳ್ತಾನೆ ಅಂತ ಕೇಳಿದ್ರೆ ಇದಕ್ಕೆ ಬೇಕಾದಷ್ಟು ಪ್ರಕೃತಿ ಶುದ್ಧತಾ ವ್ಯಾಪ್ತ ವರ್ಣ ಪಂಡಶದೇವ ಅಂತ ಹೇಳಿಕೊಂಡು ವರ್ಣಗಳು 51 ವರ್ಣಗಳು, ಅಕಾರಾದಿ ಏಕಪಂಚಾಶತ್ ವರ್ಣಗಳು, ಎಲ್ಲ ವರ್ಣಗಳು ಕೂಡ ಯಾರನ್ನು ಹೇಳ್ತವೆ? ಅಕಾರಾದಿ ಪರ್ಯಂತ ಕ್ಷಕಾರ ಪರ್ಯಂತ ಯಾವುದೆಲ್ಲ ವರ್ಣಗಳಿದೆಯೋ ಅಕಾರಾದಾರಭ್ಯ ಕ್ಷಕಾರ ಪರ್ಯಂತ ಏ ವರ್ಣಾಹ ವರ್ತಂತೆ ತೇಷು ರಮತೆ. ಅದರಲ್ಲಿ ಚೆನ್ನಾಗಿ ಹೇಳಲ್ಪಡುವನು, ಚೆನ್ನಾಗಿ ರಮಿಸಲ್ಪಡುವನು ಯಾರು ಅಂದರೆ ಅದು ಭಗವಂತ. ಅಕ್ಷರ ಪ್ರತಿಪಾದ್ಯನು ಅವನೇ. ಹೀಗೆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಆದ್ದರಿಂದ ದಾಸರು ನಮಗೆ ಹೊಸತನ್ನು ಹೇಳಿಕೊಟ್ಟದ್ದಲ್ಲ. ದಾಸರು ಶಾಸ್ತ್ರದ ಹಿನ್ನೆಲೆಯಲ್ಲಿ ವಾಸ್ತವಿಕವಾದಂತಹ ಅಂಶ ಏನಿತ್ತು ಅದನ್ನು ನಮಗೆ ದಾಸರು ತಿಳಿಸಿಕೊಟ್ಟಿರುವಂತಹದ್ದು. ಈ ರೀತಿಯಾದಂತಹ ಉಪಾಸನೆ ನಾವು ಮಾಡಿದಾಗ ಭಗವಂತ ನಮಗೆ ಸಿಗುತ್ತಾನೆ. ಇಲ್ಲದಿದ್ದರೆ ವೇದಗಳು ನಮಗೆ ಅರ್ಥ ಆಗೋದಿಲ್ಲ. ವೇದ ಪುರಾಣಗಳನ್ನು ನಮಗೆ
ಅರ್ಥವಾಗುವಂತಹ ರೀತಿಯಲ್ಲಿ ನಮಗೆ ಕೊಟ್ಟಿರತಕ್ಕಂತಹದ್ದು ದಾಸರುಗಳು ಅಂತಹ ರೂಪವನ್ನು ಅಂತಹ ಚಿಂತನೆಯನ್ನು ನಿತ್ಯವಾಗಿ ನಡೆಸುವಂತಾಗಲಿ ಎಂಬಲ್ಲಿ ಇವತ್ತಿನ ಪ್ರವಚನವನ್ನು ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು ಯಸ್ಸರ್ವಡಸಂಪೂರ್ಣ ಸರ್ವದೋಷವರ್ಜಿತ ಪ್ರೀತಾಂ ಪ್ರದೇವಾಲಂ ವಿಷ್ಣುರಮೇ ಪರಮಸ್ವರದ್ ಶ್ರೀಕೃಷ್ಣಾರ್ಪಿತಮಸ್ತು.